Hallelujah. ದೇವರ ಮಹಿಮೆಯ ಸನ್ನಿಧಾನದಲ್ಲಿ ನಾವಾಗಿದ್ದೇವೆ. और प्रभु की महिमा के सम्मुख में हम हैं. ಈ ಸಾಯಂಕಾಲದ ಸಮಯದಲ್ಲಿ ದೇವರ ಮಹಿಮೆ ನಾವು ಕಾಣೋದಕ್ಕೆ ಹೋಗ್ತಿದ್ದೇವೆ. और इस सांझ के समय में प्रभु की महिमा को हम देखेंगे. ಕರ್ತನ ಅಭಿಷೇಕ ಇಲ್ಲಿ ವ್ಯಾಪರಿಸುತ್ತೆ. परमेश्वर का अभिषेक यहाँ पे है. ದೇವರ ಅಭಿಷೇಕ ಇಲ್ಲಿ ವ್ಯಾಪರಿಸುವಾಗ ಸೌಖ್ಯನು ಬಿಡುಗಡೆ ಎಲ್ಲದರೊಟ್ಟಿಗೆ ಸೇರಿ ಬರುತ್ತೆ. और जब परमेश्वर का अभिषेक आता है तब उसमें उसके साथ में आरोग्य और उतना ही हम देखते हैं छुटकारा भी आता है. ಕೊನೆಯಲ್ಲಿ ವಂದನೆ ಸಲ್ಲಿಸೋಕ್ಕಾಗಲ್ಲ, ಆದ್ದರಿಂದ ಇವಾಗಲೇ ಪಾಸ್ಟರ್ ಅನಿಲ್ ಅವ್ರಿಗೆ ನನ್ನ ಪ್ರೀತಿ ವಂದನೆ ನಾನು ಸಲ್ಲಿಸ್ತೇನೆ. ಅವ್ರ ಕುಟುಂಬಕ್ಕಾಗಿ, ಸಭೆಗಾಗಿ, ಜೊತೆಲಿರುವಂಥ ಎಲ್ಲ ಬೋಧಕರುಗಳಿಗಾಗಿ ಸ್ತೋತ್ರ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. और अंत में वंदन देने के नहीं होगा, इसलिए अभी पास्टर अनिल और उनके परिवार को और सभा के हर एक सदस्य को हम वंदन करते हैं. हालेलूया. हालेलुया. ದಯವಿಟ್ಟು ಎಲ್ಲರೂ ದೇವರ ಸನ್ನಿಧಾನದಲ್ಲಿ ಒಂದು ನಿಮಿಷ ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. हम सब परमेश्वर के सम्मुख में खड़े रहेंगे और प्रार्थना करेंगे. ದೇವರ ಶಕ್ತಿಯಲ್ಲಿ ವ್ಯಾಪರಿಸಕ್ಕೆ ಹೋಗುತ್ತೆ. और परमेश्वर का शक्ति यहाँ पे है. ಎಲ್ಲರ ಕಣ್ಣುಗಳನ್ನು ಮುಚ್ಚಿ सब आंखें बंद करें. ನಾವು ಪ್ರಾರ್ಥಿಸೋಣ. हम प्रार्थना करेंगे. ಪವಿತ್ರಾತ್ಮನು ಎಲ್ಲಿದ್ದಾರೋ जहाँ पर पवित्र आत्मा है वहाँ छुटकारा है. ಅಲ್ಲಿ ಬಿಡುಗಡೆ ಉಂಟು ಅಂತ ದೇವರ ವಾಕ್ಯ ನಮಗೆ ಸಾರುತ್ತದೆ. वहाँ छुटकारा ऐसा परमेश्वर का वचन हमें बताता है. ಈ ಸಾಯಂಕಾಲ ಬಿಡುಗಡೆ ಈ ಸಭೆ ಒಳಗಡೆ ನಡೆಯಕ್ಕೆ ಹೋಗುತ್ತೆ. और इस सांझ के समय में इस सभा में आज छुटकारा होने वाला है. ದೇವರ ಅಭಿಷೇಕ ಇಲ್ಲಿ ವ್ಯಾಪರಿಸುತ್ತೆ. और परमेश्वर का अभिषेक यहाँ पे है. ಪವಿತ್ರಾತ್ಮನು ಚಲಿಸುವಾಗ ಅಲ್ಲಿ ಅದ್ಭುತಗಳು ಉಂಟು. और पवित्र आत्मा जहाँ चलता है वहाँ अद्भुत कार्य होता है. ಎಲ್ಲರೂ ಬಾಯಿಗಳನ್ನು ತೆಗೆದು ಕರಗಳನ್ನು ತಟ್ಟಿ ಪವಿತ್ರಾತ್ಮನನ್ನು ಸ್ವಾಗತಿಸೋಣ. ಎಲ್ಲರೂ ಕಮ್ ಆನ್. सब लोग ताली बजाकर पवित्र ದೇವರ ಅಭಿಷೇಕದ ಸಾನ್ನಿಧ್ಯ ಇಳಿದು ಬರಲಿ. और परमेश्वर का अभिषेक ದೇವರ ಶಕ್ತಿ ಇಳಿದು ಬರಲಿ. ಕಮ್ ಆನ್, ಎಲ್ಲರೂ ಬಾಯಿ ತೆಗೆದು ದೇವರಿಗೆ ಸ್ತೋತ್ರ ಮಾಡೋಣ. ಶಾಲ ಮಹಾಶನ ಬಹಾಂದೋಲರಗು ಶಲಯಾಂದೆ. अन्य भाषा कृपे ಹೊಂದಿರೋರೆಲ್ಲರೂ ಬಾಯಿ ತೆಗೆದು अन्य ಭಾಷೆಗಳಲ್ಲಿ ಪ್ರಾರ್ಥಿಸೋಣ. भाषा का वरदान है, अन्य भाषा में बातें करें. अन्य ಭಾಷೆಗಳಲ್ಲಿ ಪ್ರಾರ್ಥಿಸೋರು ಮನುಷ್ಯರ ಬಳಿಯಲ್ಲ, ಅವರು ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾರೆ. और जो अन्य भाषा में बातें करते वो मनुष्य से नहीं बल्कि परमेश्वर से बातें करते हैं. ದೇವರ ಬಳಿಯಲ್ಲಿ ಅವರು ಮಾತನಾಡುತ್ತಾರೆ. वो परमेश्वर से बातें करते हैं. ರಹಸ್ಯಗಳನ್ನು ಮಾತನಾಡುತ್ತಾರೆ. और रहस्य की बातों को बातें ಈ करते हैं. ಸಾಯಂಕಾಲ ಆತ್ಮ ಮಂಡಲದಲ್ಲಿ ದೇವರ ಮಕ್ಕಳು ಪ್ರಾರ್ಥನೆಯಲ್ಲಿ अन्य ಭಾಷೆಗಳಲ್ಲಿ ಪ್ರಾರ್ಥಿಸಲಿ. और इस सम्मुख इस समय में Thank you, Holy परमेश्वर के Spirit. लोग अन्य भाषा में बातें Thank you, करें. Jesus. Thank you, Father God. ಎಲ್ಲರೂ ಬಾಯಿ ತೆಗೆದು ಶುಕಾರಾಮ ಹಾಸೊಲಯಂತು. ಈ ಅಗಲತ್ತು ಕಮ್ ಆನ್, ದೇವರ ಮಹಿಮೆ ನಾವು ಕಾಣಕ್ಕೆ ಹೋಗ್ತಾ ಇದ್ದೀವಿ. ದೇವರ ಶಕ್ತಿ ನಾವು ಅನುಭವಿಸಕ್ಕೆ ಹೋಗ್ತಾ ಇದ್ದೀವಿ. और परमेश्वर की शक्ति यहाँ पे है. ಸ್ತುತಿಸಿರಿ ಸ್ತುತಿಗಳ ನಡುವೆ ವಾಸಿಸುವ ದೇವರ ಮಹಿಮೆ, ದೇವರ ಸಾನ್ನಿಧ್ಯ. और आप स्तुति करें, परमेश्वर की सम्मुख यहाँ पे है. Hallelujah. Come on, ಎಲ್ಲರೂ ಬಾಯಿ ತೆಗೆದು ಬಿಡಬೇಡಿ. ಈ ಸಾಯಂಕಾಲ ಹೇಳಿ, ಕರ್ತನೆ ನೀನು ಮುಟ್ಟೋ ತನಕ ನಾನು ಹೋಗೋದಿಲ್ಲ, ನನ್ನನ್ನು ಅನುಗ್ರಹಿಸೋ ತನಕ ನಾನು ನಿಮ್ಮನ್ನು ಬಿಡೋದಿಲ್ಲ. ಯಾಕೋಬನು ಪ್ರಾರ್ಥಿಸಿದ ರೀತಿಯಲ್ಲಿ ಈ ಸಾಯಂಕಾಲ ಪ್ರಾರ್ಥಿಸಿರಿ. और इस सांझ के समय में जैसा याकूब ने प्रार्थना किया वैसा आप प्रार्थना कीजिए कि प्रभु आप मुझे अभिषेक करे बिना मैं आपको नहीं छोड़ूंगा. Thank you, thank you, thank you, thank you, thank you, Jesus. ಎಲ್ಲರೂ come on, ಬಾಯಿ ತೆಗೆದು अन्य ಭಾಷೆಗಳಲ್ಲಿ सब लोग ಪ್ರಾರ್ಥಿಸಿರಿ. अपना मुख खोलकर अन्य भाषा में बातें ಅಂತರಿಕ್ಷ करें. ಬದಲಾಗ್ತಾ ಇದೆ, ಮಹಿಮೆ ಇಳಿತಾ ಇದೆ, ದೇವರ ಶಕ್ತಿ ಇಳಿದು ಬರ್ತಾ ಇದೆ. Come on, somebody pray, pray, pray. ಈ ರಾತ್ರಿ ಈ ಸಾಯಂಕಾಲ ದೇವರ ಸಭೆ ಪ್ರಾರ್ಥಿಸಲಿ. ಈ ಮೈನ thank you, Jesus. Thank you, God. Thank you, Jesus. Shukara bahande. We worship you, Daddy. La soroyon toro lorabo sheande. Thank you, Jesus. Nanatiraviru ಯೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಕರಗಳನ್ನೆತ್ತಿ ಪ್ರಾರ್ಥಿಸೋಣ. ಹತ್ತಿರವಿರು ಓ ಯೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. Let's worship him. शब्द तेगे हाडोಣ. आप आवाज उठाकर गाए. सबे हाडले और सभा गाए. हो हालेलुया. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ನನ್ನ ಕಣ್ಣೀರಿನ
ಹೇಳ್ಬಾ ಯೇಸುವೆ प्रार्थना के साथ कहें ಹತ್ತಿರವಿರು ಯೇಸು ರಾಜ ಓ ಯೇಸುವೆ ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು Hallelujah 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 we worship Hallelujah Hallelujah Yeshua Hallelujah ತಂದೆ ಈ ಸಾಯಂಕಾಲದ ಸಮಯಕ್ಕಾಗಿ ನಿಮ್ಮನ್ನು ಸ್ತೋತ್ರ ಮಾಡ್ತಾ ಇದ್ದೇವೆ ಅಪ್ಪ पिता इस सांझ के समय में आपका धन्यवाद करते हैं ನಮ್ಮೊಟ್ಟಿಗೆ ಮಾತನಾಡಿ हमसे बातें करें ನಿಮ್ಮ ಶಕ್ತಿಯನ್ನು ಇಲ್ಲಿ ತೋರ್ಪಡಿಸಿ ಅಪ್ಪ और आपकी शक्ति को यहाँ पे दिखाएं ಯಾರು ಬಂದ ರೀತಿಯಲ್ಲಿ ಹೋಗಬಾರದು और जो जैसा है वैसा ना जाए ಕರ್ತನೆ ಬಂದವರೆಲ್ಲ ಅನುಗ್ರಹದಿಂದ ನಿಮ್ಮ ಸಾನ್ನಿಧ್ಯದೊಂದಿಗೆ ನಿಮ್ಮ ಅಭಿಷೇಕದೊಂದಿಗೆ ಕರ್ತನೆ ಹಿಂತಿರುಗೋಕೆ ನೀವು ಸಹಾಯ ಮಾಡಿ ಅಪ್ಪ और जो यहाँ आए हैं वो आपके अनुग्रह के साथ आपके समूह के साथ यहाँ से जाए ऐसा कृपा कर प्रभु ನಮ್ಮನ್ನು ಆಶೀರ್ವದಿಸು हमें आशीष दे ಯೇಸುವಿನ ನಾಮದಲ್ಲಿ ತಂದೆ यीशु मसीह के नाम से ಸಭೆ पिता। ಹೇಳಿ ಆಮೆನ್ और सभा कहे आमीन ದಯವಿಟ್ಟು ಎಲ್ಲರೂ ದೇವರ ಸಂಧಾನದಲ್ಲಿ ಕುಳಿತುಕೊಳ್ಳೋಣ और सब बैठ जाए प्रभु के सम्मुख में ನಮಗೆ ಇರುವಂತ ಸಮಯದಲ್ಲಿ ಎಷ್ಟು ಇವತ್ತು ಮುಗಿಸೋಕ್ಕಾಗುತ್ತೋ ಸಂದೇಶನ ಅಷ್ಟು ಕವರ್ ಮಾಡಕ್ ನಾನು ನೋಡ್ತೀನಿ और जो समय दिया गया उस समय में कितना संदेश देने होता उतना देंगे वो ಆರಂಭಿಸೋಣ ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದ 13ನೇ ವಾಕ್ಯ ಬೇಗ 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 ನಾವು ಓದೋದೇ ಆದ್ರೆ और मत्ती की किताब में 6वां अध्याय में 13 वचन ನೋ ನೋ 6:13 6ನೇ ಅಧ್ಯಾಯದ 13ನೇ ವಾಕ್ಯ ಆಹಾ ಹಾ और हमें परीक्षा में ना ला परंतु बुराई से बचा क्योंकि राज्य और पराक्रम और महिमा सदा तेरी ही है आमीन ಕನ್ನಡದಲ್ಲಿ ಓದುವಾಗ ಅಲ್ಲಿ ರಾಜ್ಯನು ಶಕ್ತಿ ಮಹಿಮೆ ಬಗ್ಗೆ ಎಲ್ಲಿ ಬರೆಯಲ್ಪಟ್ಟಿದೆ और कन्नड़ा में लिखते समय वहाँ राज्य पराक्रम और महिमा कहाँ पे लिखा है ಎಷ್ಟನೇ ವಾಕ್ಯ ಅದು 13ನೇ ವಾಕ್ಯ ಲಾಸ್ಟ್ ಓಕೆ ದಟ್ಸ್ ಅನದರ್ ವರ್ಷನ್ ಆಲ್ರೈಟ್ ಇನ್ನೊಂದು ವರ್ಷನ್ ಅಲ್ಲಿ ಬರೆಯಲ್ಪಟ್ಟಿದೆ ಈ ಓದಿದಂತ ವರ್ಷನ್ ಅಲ್ಲಿ ಇಲ್ಲ ದಯವಿಟ್ಟು ಓದಬೇಕಾಗಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಬ್ರದರ್ ಎಸ್ ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಎಂದೆಂದಿಗೂ ನಿನ್ನವೇ क्योंकि राज्य और पराक्रम और महिमा सदा तेरी ही है आमीन सभे ಹೇಳೋಣ ರಾಜ್ಯ और सभा कहे राज्य शक्ति पराक्रम और महिमा ऑलराइट ये जन के कितने लोगों को हिंदी कन्नड़ा समझ में नहीं आता है समझ में आता है नहीं आता ओके फाइन ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಆಲ್ರೈಟ್ ಫೈನ್ ಓಕೆ ಮೇ ಬಿ ವೆನ್ ಐ ಫಿನಿಶ್ ನಾನು ಕನ್ನಡದಲ್ಲಿ ಹೇಳಾದ್ಮೇಲೆ ಸಿಸ್ಟರ್ ಹೇಳ್ತಾರೆ ಶಾಲ್ ವಿ ಆಲ್ ರಿಪೀಟ್ ದ್ಯಾಟ್ ಹೇಳೋಣ ಮತ್ತೆ ಹೇಳೋಣ ರಾಜ್ಯವು ಬಲವು ಮಹಿಮೆ या राज्य पराक्रम और महिमा फिर से या फिर से राज्य पराक्रम और महिमा ದೇವರ ಮಕ್ಕಳು ಈ ಮೂರು ವಿಷಯ ನಾವು ಅರ್ಥ ಮಾಡ್ಕೊಳ್ಳೋದೇ ಆದ್ರೆ और परमेश्वर के बच्चे 3 बातों को अर्थ कर लीजिए ನಮ್ಮ ಈ ತೆಂಗಿನಕಾಯಿಯಲ್ಲಿ ಬರುವಂತ ಯೋಚನೆಗಳು ಎಲ್ಲ ಬದಲಾಗುತ್ತೆ ಸಾರಿ ನಮ್ಮ ತಲೆ ಇರುವಂತ ಯೋಚನೆಗಳೆಲ್ಲ ಬದಲಾಗುತ್ತೆ और हमारे सर में जो योजना है वो सब बदल जाएगी हालेलुया हालेलुया I said हालेलुया और जैसे कि पास्टर ने कहा हालेलुया ನಾನು ಪ್ರಸಂಗ ಮಾಡುವಾಗ ನೀವು ಸೈಲೆಂಟ್ ಆಗಿದ್ರೆ ನನಗೆ ಭಯ ಆಗುತ್ತೆ ನಾನು ಎಲ್ಲೋ ಇಲ್ಲಿ ಈ ಗೋಡೆಗಳ ಪ್ರಸಂಗ ಮಾಡ್ತಾ ಇದೀನೋ ಅಂತ ಪ್ಲೀಸ್ ಐ ವಾಂಟ್ ಯು ಟು स्पीक फॉर ನೀವು ಮಾತಾಡೋದಾದ್ರೆ ಚೆನ್ನಾಗಿರುತ್ತೆ और पासवान अगर प्रीच करते हैं तो आप अगर चुपचाप रहे तो उन्हें डर लगता है इसलिए आप सब चिल्लाइए आप सब आवाज कीजिए ಚಿಕ್ಕ ವಯಸ್ಸಿಂದ ಸ್ಕೂಲ್ ಅಲ್ಲಿ ಬೈಬಲ್ ಓದುವಾಗ और जब छोटे थे स्कूल में बाइबल पढ़ते थे तो ರಾಜ್ಯವು ಬಲವು ಶಕ್ತಿ ಮಹಿಮೆ ಎಲ್ಲ ನಿಮ್ಮದೇ राज्य और पराक्रम और महिमा सब कुछ तेरे ही है ಯಾಕಂದ್ರೆ ಯೇಸುವಿ ಪ್ರಾರ್ಥನೆ ಮಾಡಕ್ಕೆ ಕಲಿಸಿಕೊಡ್ತಾ ಇದ್ದಾರೆ क्योंकि यहाँ हम देखते हैं यीशु मसीह प्रार्थना करने के ನನಗೆ ಚಿಕ್ಕ सिखाता ವಯಸ್ಸಲ್ಲಿ ಪ್ರಾರ್ಥನೆ ಅಂದ್ರೆ और जब पासवान को छोटे बचपन में प्रार्थना मतलब ನನಗೇನ್ ಸಿಗುತ್ತೆ उन्हें क्या मिलता है ನನಗೇನ್ ಬರುತ್ತೆ उन्हें क्या आता है ದೇವರು ನನಗೇನ್ ಕೊಡ್ತಾರೆ और परमेश्वर ने
क्या देता है. ಪ್ರಾರ್ಥನೆ ಅಲ್ಲ ನನಗೇನು ಸಿಗುತ್ತೆ. और प्रार्थना मतलब मुझे क्या मिलता है. ನನಗೇನು ಕಮ್ ಆನ್. और मुझे क्या मिलता है. ಎಲ್ಲರೂ ದೇವರ ಸೇವಕರು ಪ್ರಾರ್ಥನೆಯಲ್ಲಿ ಕಳಿಸ್ಕೊಟ್ಟಿದ್ದಲ್ಲ ಇದೆ. और परमेश्वर के जो सेवक प्रार्थना में यही सिखाते हैं. ಮತ್ತೆ ಎಲ್ಲ ಪ್ರಸಂಗ ಮಾಡೋರೆಲ್ಲ ಹೇಳೋದು ನಾನು 5 ಅವರ್ ಪ್ರಾರ್ಥನೆ ಮಾಡ್ತೀನಿ, 3 ಅವರ್ ಪ್ರಾರ್ಥನೆ ಮಾಡ್ತೀನಿ, ನಾನು ಕೇಳಿದಲ್ಲ ದೇವರು ಕೊಟ್ರು ಅಂತ. और सब प्रीचर कर ऐसा कहते हैं कि मैं 3 घंटे या 5 घंटे में प्रार्थना करता हूँ, जो प्रार्थना करता हूँ परमेश्वर देता है. ಸರಿ, ಅದರಲ್ಲಿ ಯೇಸುಸ್ವಾಮಿ ಪ್ರಾರ್ಥನೆ ಕಳಿಸಿಕೊಡುವಾಗ ಮತ್ತೆ ಇಲ್ಲಿ 3 ವಿಷಯ, ದೇವರ ರಾಜ್ಯವು, ಬಲವು, ಮಹಿಮೆಯು ಎಂದೆಂದಿಗೂ ನಿಮ್ಮದೇ ಅಂದಿದ ತಕ್ಷಣ ನನಗೇನು ಸಿಗುತ್ತೆ ಅದರಲ್ಲಿ. और जब यीशु मसीह प्रार्थना करने को सिखाते समय वो कहता है कि राज्य, पराक्रम, महिमा तेरी ही, ऐसा कहते समय मुझे क्या मिलता है यहाँ. ಚಿಕ್ಕ ವಯಸ್ಸಿನಿಂದ ನನಗೆ ಈ ವಿಷಯದ ಮೇಲೆ ಈ ವಾಕ್ಯದ ಅರ್ಥ ನನಗೆ ಗೊತ್ತಿರಲಿಲ್ಲ. और बचपन से उन्हें ये वचन के बारे में अर्थ नहीं मालूम था. ಹೋದ ವರ್ಷನೇ ದೇವರು ಇದ್ರ ಮೇಲೆ ನನಗೆ ಒಂದು ಪ್ರಕಟಣೆ ಕೊಟ್ಟರು. और गए साल में परमेश्वर ने इसके बारे में प्रकटीकरण दिया. ರಾಜ್ಯವು, राज्य, ಶಕ್ತಿಯು, पराक्रम ಬಲವು और महिमा. ಇವತ್ತಿರೋ ಟೈಮ್ ಅಲ್ಲಿ ನನಗೆ ಬೇರೆ ದೇವರ ರಾಜ್ಯ ಬಗ್ಗೆ ಮಾತ್ರ ಹೇಳಕ್ ಸಮಯ ಸಿಗುತ್ತೆ ಅನ್ಸುತ್ತೆ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಬಲವನ್ನು ನಾನು ಕವರ್ ಮಾಡ್ತೀನಿ. ದೇವರು ಅನುಮತಿ ಕೊಡೋದಾದ್ರೆ ಮಹಿಮೆ ಬಗ್ಗೆ ಬೇರೆವಾಗಾದ್ರೂ ನಾವು ಧ್ಯಾನಿಸೋಣ. और आज के समय में जो है राज्य के बारे में वो ध्यान करेंगे, और उतना ही नहीं, अगर समय है तो पराक्रम के बारे में, अगर परमेश्वर समय दिए तो महिमा के बारे में भी आगे करेंगे. ಎಲ್ಲರೂ ಗಮನದಿಂದ ಕೇಳಿ. और सब कुछ ध्यान लगाकर सुने. ದೇವರ ರಾಜ್ಯ ಅಂದ್ರೆ ಏನು? परमेश्वर के राज्य मतलब क्या है? ದೇವರ ರಾಜ್ಯ ಅಂದ್ರೆ, परमेश्वर के राज्य मतलब ಇಂಗ್ಲಿಷ್ ಅಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತೆ, ದ ಗವರ್ನಮೆಂಟ್ ಆಫ್ ಗಾಡ್. और इंग्लिश में ऐसा लिखा गया है कि परमेश्वर का सरकार, ದೇವರ ಆಳುವಿಕೆ. और परमेश्वर का राज्य करना. ಗವರ್ನಮೆಂಟ್ ಗೆ ನಾವೇನು ಹೇಳ್ತೀವಿ? ಸರ್ಕಾರ ಅಲ್ವಾ? और गवर्नमेंट को हम क्या कहते हैं? सरकार. ದೇವರ ಸರ್ಕಾರ, और परमेश्वर का सरकार, ದೇವರ ಆಳ್ವಿಕೆ. और परमेश्वर राज्य करना. ನಾನು ಇದು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿ ಮಾತ್ರ ಸ್ವಲ್ಪ ಕೂಡ ನಾನು ಆಳದಲ್ಲಿ ಹೋಗಕ್ಕೆ ನಾನು ಆಸೆ ಪಡ್ತೀನಿ. ರೆಡಿನಾ? और सिर्फ इंट्रोडक्शन नहीं बल्कि वो डीप जाना चाहते हैं. ಬಲ ಅಂದ್ರೆ ಏನು? और बल मतलब क्या? पराक्रम मतलब क्या है? ಬಲ ಅಂದ್ರೆ ದೇವರು ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಸಾಮರ್ಥ್ಯ. और पराक्रम मतलब परमेश्वर के राज्य में काम करने के लिए जो मिलने वाला जो चाहिए वो सामर्थ्य. ಮಹಿಮೆ ಅಂದ್ರೆ ಏನು? और महिमा मतलब क्या है? ಮಹಿಮೆ ಅಂದ್ರೆ, महिमा मतलब है ಪರಲೋಕದ ಅಂತರಿಕ್ಷ. और स्वर्गीय अंतरिक्ष ऐसा हम कह सकते हैं. ಹಲೋ, ನೀವು ಬರ್ಕೊಳ್ಳೋದಾದ್ರೆ ಬರ್ದಿಟ್ಕೊಳ್ಳಿ. ಮತ್ತೆ ನಿಮ್ಗೆ ಅರ್ಥ ಆಗುವಾಗ, ದೇವರ ವಾಕ್ಯದಲ್ಲಿ ನೀವು ಇದು ಅರ್ಥವಾಗುವಾಗ ನಿಮ್ಗೆ ಅರ್ಥ ಆಗುತ್ತೆ ನೀವು ಯಾರು, ನಿಮ್ಮ ಶಕ್ತಿ ಎಂಥದ್ದು, ದೇವರು ನಿಮ್ಗೆ ಕೊಟ್ಟಿರುವಂತ ಬಲ ಎಂಥದ್ದು ಅಂತ ನೀವು ಅರ್ಥ ಮಾಡ್ಕೊಳ್ಳೋವಾಗ ನೀವು ಸಾಧಾರಣ ಕ್ರೈಸ್ತ ಜನರ ರೀತಿಯಲ್ಲಿ ನಡೆಯೋದಿಲ್ಲ, ಅಸಾಧಾರಣವಾದ ರೀತಿಯಲ್ಲಿ ನೀವು ನಡೆಯೋದಕ್ಕೆ ನೀವು ಆರಂಭಿಸ್ತೀರಾ. और आप अगर आप ये लिखना है तो लिख लीजिए. आप जब परमेश्वर को आप समझाते समय आपको मालूम पड़ेगा कि आप साधारण व्यक्ति नहीं बल्कि परमेश्वर के असाधारण व्यक्ति हैं. ಮಹಿಮೆ ಅಂದ್ರೆ, महिमा मतलब ಪರಲೋಕದಲ್ಲಿರುವ ಅಂತರಿಕ್ಷ, ಪರಲೋಕದಲ್ಲಿರುವಂತೆಯೇ ಇಲ್ಲೂ ಇರುವಂತ ಅನುಭವ. और परलोक का अंतरिक्ष मतलब जो परलोक में वैसे ही रहने वाला यहाँ का अनुभव. ಇಂಗ್ಲಿಷ್ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಆಸ್ ಇಟ್ ಇಸ್ ಇನ್ ಹೆವೆನ್. ಪರಲೋಕದಲ್ಲಿರುವ ರೀತಿಯೇ ಈ ಭೂಮಿಯಲ್ಲೂ, ಪರಲೋಕದಲ್ಲಿರುವಂತೆಯೇ ಈ ಭೂಮಿಯಲ್ಲೂ. ಅರ್ಥ ಆಗ್ತಾ ಇದೆಯಾ? जैसे कि अंग्रेजी भाषा में लिखा है, जैसा परलोक में वैसे ही इस धरती पर. ಆಮೆನ್. हालेलुया. ಸೊ ಇದರಲ್ಲಿ ದೇವರ ರಾಜ್ಯ, ಶಕ್ತಿ, ಮಹಿಮೆಯಲ್ಲಿ ನೀವು ಚಲಿಸಬೇಕಂದ್ರೆ ಅದಕ್ಕೆ ಬೇಕಾಗಿರುವ ಬೀಗದ ಕೈ, ಆ ಬೀಗದ ಕೈ ಹೆಸರು ವಿಶ್ವಾಸ. और इसके परमेश्वर के राज और परमेश्वर की महिमा में अगर चलना है तो हम देखते हैं जो उसका जो चाबी है वो विश्वास है. Should we go down? Thank you. Please. ಪರವಾಗಿಲ್ಲ, ಇದು ಹಂಗೆ ಇರಲಿ. ನಾವು ವಾಪಸ್ ಬರೋಣ. ನಾವು ನಿಮ್ಮ ಹತ್ರನೇ ಬರ್ತೀವಿ, ನೀವು ಯಾರು ಮಾತಾಡ್ತಾ ಇಲ್ಲ. Amen. Thank you sister. ಇಲ್ಲಿದ್ದೀರಾ? आप सब यहाँ है? ಯಾಕಂದ್ರೆ ಫ್ರೈಡೆ ಮಧ್ಯಾಹ್ನ ಬಿರಿಯಾನಿ ಎಲ್ಲ ಆಗಿ, और फ्राइडे के दिन बिरयानी पूरा खत्म करके, ಯಾಕಂದ್ರೆ ಮಧ್ಯಾಹ್ನ ಟೈಮ್ ಅದು ಟೈಮ್ ಒಂಥರ, क्योंकि दोपहर का समय जो एक तरह का समय है. ಹೇಗೆ ಪಾಸ್ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ. और पासवान किस तरह मैनेज करते नहीं जानते. ಜನ ಬರ್ಬೇಕಂದ್ರೆ ಅಭಿಷೇಕ ಬೇಕು. अगर लोग आना है तो अभिषेक चाहिए. I already feel it. ನಾನು ದೇವರ ಅಭಿಷೇಕ ನಾನು ಆಲ್ರೆಡಿ ಅನುಭವಿಸ್ತಾ ಇದ್ದೀನಿ. और पासवान यहाँ परमेश्वर का अभिषेक को अनुभव कर रहे हैं. ಇಲ್ಲಿದ್ದೀರಾ? क्या आप सब यहाँ? ದೇವರ ರಾಜ್ಯ ಅಂದ್ರೆ ಏನು? परमेश्वर का राज्य मतलब क्या है? ದೇವರ ಸರ್ಕಾರ. परमेश्वर का सरकार. ದೇವರ ಬಲ ಅಂದ್ರೆ ಏನು? ಬಲ
ಅಂದ್ರೆ ದೇವರ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ಅದರಲ್ಲಿ ಆಪರೇಟ್ ಮಾಡೋದಕ್ಕೆ ಬೇಕಾಗಿರುವ ಶಕ್ತಿ. और परमेश्वर पराक्रम क्या है मतलब परमेश्वर के राज्य में काम करने के लिए जो चाहिए वो शक्ति. ಮೂರನೇದು ಮಹಿಮೆ ಅಂದ್ರೆ और तीसरी बात हम देखते हैं महिमा. ಪರಲೋಕದಲ್ಲಿರುವ ಅದೇ ಅಂತರಿಕ್ಷ ಭೂಮಿಯಲ್ಲಿ और परलोक में जो अंतरिक्ष चाहिए वही भूमि धरती पर. Oh come on hallelujah. Hallelujah. ನನಗೆ ಸ್ವಲ್ಪ ಕೂಡ ಟೈಮ್ ಸಿಗೋದಾದ್ರೆ ಎಕ್ಸ್ಪ್ಲೈನ್ ಮಾಡಬಹುದು, ಬಟ್ ಇವತ್ತು ಪ್ರಸಂಗ ಆಗಿರೋದ್ರಿಂದ ಫ್ರೈಡೆ ಸರ್ವಿಸ್ ಆಗಿರೋದ್ರಿಂದ ಪ್ರಸಂಗದಲ್ಲಿ ಆಳವಾಗಿ ಹೋಗೋಣ. और समय है तो और भी अर्थ कर सकते हैं, लेकिन अगर ये प्रीचिंग करने का समय इसलिए और भी डीप में जाएंगे. ಡೀಪ್ ಅಂದಿದ ತಕ್ಷಣ ಒಂದು ಕತೆ ಜ್ಞಾಪಕ ಬರ್ತಾ ಇದೆ, ಅದು ಹೇಳ್ಬಿಟ್ಟು ಮುಂದೆ ಹೋಗ್ಲಾ? ಓಕೆ. और डीप कहते समय एक कथा उन्हें याद आते वो आगे कहते हुए आगे जाएंगे. ಕೇರಳದಲ್ಲಿ ಒಂದು ಪ್ರೀಚರ್ ಒಂದು ಪ್ರಾಸಂಗಿಕರು ಈ ರೀತಿಯಲ್ಲಿ ಅವಾಗೆಲ್ಲ 5 ಗಂಟೆ ಪ್ರಸಂಗ ಮಾಡ್ತಾರೆ. और केरला में एक प्रीचर है जो 5 घंटे प्रीच करते हैं. ಒಂದು ದಿವಸ ಹೇಳಿದ್ರು, ನಾನು ಬೈಬಲ್ ಅಲ್ಲಿ ಅನೇಕ ಬಾವಿ ಇದೆ, ಅಬ್ರಾಮನ ಬಾವಿ, ಯಾಕೋಬನ ಬಾವಿ, ಈಸಾಕನ ಬಾವಿ. और एक दिन ऐसा कहा कि बाइबल में बहुत ही कुएं के बारे में लिखा है, अब्राम का कुआं, ईसाक का कुआं और याकूब का कुआं. ऐसा ಇವತ್ತು ಅಬ್ರಾಮನ ಬಾವಿಯಲ್ಲಿ ಮಾತ್ರ ಇಳಿಯಕ್ಕೆ ಹೋಗ್ತಾ ಇದ್ದೀನಿ. और आज सिर्फ अब्राम के कुएं में उतरने जा रहे हैं. ಎಲ್ಲರೂ ಹೇಳ್ತಾರಲ್ಲ ಇವತ್ತು ದೇವರ ವಾಕ್ಯದ ಪಠಣ ಆಳವಾಗಿ ಹೋಗುತ್ತೆ ಅಂತ. और सब लोग कहेंगे परमेश्वर के आज वचन में आदीप से जाएंगे, गहराई में जाएंगे. हेलो ಆಳವಾಗಿ गहराई में जाएंगे. ಸೊ ಹೇಳಿದ್ರು ಇವತ್ತು ಅಬ್ರಾಮನ ಬಾವಿಯಲ್ಲಿ ನಾವು ಆಳವಾಗಿ ಹೋಗ್ತಾ ಇದೀವಿ. सो आप कहेंगे कि अब्राम के कुएं में हम गहराई में जा रहे हैं. ಅವಾಗ ಆತರ ಹೇಳಿ ಆರಂಭಿಸುವಾಗ ಒಂದು ಯುವಕ ಎದ್ದು ಹೇಳಿದ್ರು, ಪಾಸ್ಟ್ರೇ ನೀವು ಎಷ್ಟು ಆಳವಾಗಿ ಹೋದ್ರೂ ಪರವಾಗಿಲ್ಲ, 1 ಗಂಟೆಗೆ ನೀವು ಮೇಲೆ ಬಂದ್ಬಿಡಿ ಅಂತ. और ऐसे प्रीच करते समय पास एक लड़का ने ऐसा कहा कि पासवान आप कितने भी गहराई में जाए तो कोई बात नहीं, लेकिन 1 घंटे में आप वापस आ जाइए. ಇವತ್ತು ಎಷ್ಟು ಆಳವಾಗಿ ಹೋದ್ರೂ 6:30ಗೆ ನಾನು ಮೇಲೆ ಬಂದ್ಬಿಡ್ತೀನಿ. अगर कितने भी गहराई में पासवान आ जाएंगे तो भी वो 6:30 को वापस आ जाएंगे. हालेलुया 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 हालेलुया. ಗಮನದಿಂದ ಕೇಳಿ, आप ध्यान से सुनिए. ದೇವರ ರಾಜ್ಯ ಅಂದ್ರೆ ಏನು? परमेश्वर का राज्य मतलब क्या है? ದೇವರ ರಾಜ್ಯ ಅನ್ನೋದಾದ್ರೆ ದೇವರ ಆಳ್ವಿಕೆ, ಆ ರಾಜ್ಯದಲ್ಲಿ ಕರ್ತನಾದ ದೇವರು ಆತನು ರಾಜಾದಿರಾಜನು. और परमेश्वर का राज्य मतलब है परमेश्वर वो जो राजाओं का राज्य है उसके राज्य में वो राज करता है. ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ದೇವರ ರಾಜ್ಯವನ್ನು ಅಲ್ಲಿ ಇಲ್ಲಿ ಕೆಲವೊಂದು ಉಪಮೆಗಳನ್ನು ಹೇಳಿ ಅಲ್ಲಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಹೇಳಿ ಯೇಸು ಸ್ವಾಮಿ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ, ಜನರಿಗೆ ಹೇಳ್ಕೊಡ್ತಾ ಇದ್ದಾರೆ. और परमेश्वर के वचन में हम देखते हैं परमेश्वर के राज्य के बारे में यीशु मसीह कई बार दृष्टांत के द्वारा वो बताता है. ರೋಮರಲ್ಲಿ ಅನ್ಸುತ್ತಲ್ವಾ ದೇವರ ರಾಜ್ಯ. और हम देखते हैं परमेश्वर का वचन में ऐसा कहता है कि परमेश्वर का राज्य खाने पीने में नहीं है, खाने पीने में नहीं है. ಎಲ್ಲಿದೆ? ನೀತಿ ನೀತಿ Come on. ದೇವರ ರಾಜ್ಯವು ನೀತಿಯಲ್ಲಿ ಸಮಾಧಾನ ಪವಿತ್ರಾತ್ಮನ ಸಂತೋಷ. और परमेश्वर का राज्य हम देखते हैं धर्म में, और हम देखते हैं धार्मिकता में और शांति में, पवित्र आत्मा का खुशी में है. ಯೇಸು ಸ್ವಾಮಿ ದೇವರ ರಾಜ್ಯ ಬಂದಿದೆ, ದೇವರ ರಾಜ್ಯದ ಬಗ್ಗೆ ಪ್ರಸಂಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. और जब यीशु मसीह परमेश्वर के राज्य के बारे में, परमेश्वर का राज्य निकट आ चुका है, ऐसा प्रचार करने लगा. ಅವರ ಫಸ್ಟ್ ಮೆಸೇಜ್ ಏನಾಗಿತ್ತು? ಸಂದೇಶ. और उसका पहला वचन मैसेज क्या था? ಮನ ತಿರುಗಿರಿ. वो क्या कहने लगा कि आप फिर जाओ, ದೇವರ ರಾಜ್ಯ ಸಮೀಪವಾಗಿದೆ, ಹತ್ರ ಇದೆ. कहा कि परमेश्वर का राज्य निकट है, आप फिर जाइए. ಮತ್ತೆ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಮಾಡ್ತಾ ಹೇಳಿದ್ರು, ನಿಮ್ಮ ನಡುವೆ ದೇವರ ರಾಜ್ಯ ಬಂದಿದೆ. और जब वो प्रचार करते करते वो कहने लगा कि तुम्हारे बीच में परमेश्वर का राज्य है. ಮತ್ತೆ ಇನ್ನೊಂದು ಕಡೆ ಯೇಸು ಸ್ವಾಮಿ ಹೇಳಿದ್ರು, ನೀವು ಬೆರಳಿನಲ್ಲಿ ದೆವ್ವಗಳನ್ನು ಹೊರಡಿಸೋದಾದ್ರೆ ಅಲ್ಲಿ ದೇವರ ರಾಜ್ಯ ಬಂದಿದೆ. और एक जगह में यीशु मसीह ऐसा कहा, अगर आप भूतों को भगाते तो परमेश्वर का राज्य आपके बीच में है. ಬರುವಂತ ದಿವಸಗಳಲ್ಲಿ ಜುಟ್ಟು ಇಟ್ಕೊಂಡೆಲ್ಲ ಓಡಿಸಬಾರದು. ಕಮ್ ಆನ್. और आगे के दिनों में आप बाल पकड़कर नहीं भगाना चाहिए. ನೀವು ಬೆರಳಿನಿಂದ ದೆವ್ವಗಳನ್ನ ಓಡಿಸಬೇಕು ಅಂತ. ಕಮ್ ಆನ್, ವಿ ನೀಡ್ ಟು ಪ್ರಾಕ್ಟೀಸ್. आपकी उंगली के द्वारा भूतों को भगाना चाहिए. ಕೆಲವೊಂದು ಕಡೆ ಎಲ್ಲ ಟೈಮ್ ತಗೊಳುತ್ತೆ, ಅರ್ಧ ಗಂಟೆ, ಅದು ಹೇಳುತ್ತೆ ನಾನು ಹೋಗಲ್ಲ, ಒದೇ ತಗೊಂಡ್ರೆ ಹೋಗ್ತೀನಿ ಅಂತ. ಸರಿ. और कई बार तो समय नहीं लेता, कहता है कि आधा घंटा मैं नहीं जाऊंगा, और फिर भी ये करते जाता है. ಈ ಬೆರಳಿನಲ್ಲಿ ದೆವ್ವಗಳನ್ನ ಅಟ್ಟಿಸುವಾಗ ದೇವರ ರಾಜ್ಯ ಅಲ್ಲಿ ಬಂದಿದೆ. और इस उंगली के द्वारा भूतों को भगाते समय परमेश्वर का राज्य वहां आ चुका है. ನೀವು ಸ್ತೋತ್ರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರ ರಾಜ್ಯ ನಿಮ್ಮ ಮೇಲೆ ಇದೆ. और यीशु मसीह कहता है कि परमेश्वर का राज्य तुम्हारे ऊपर है. ಹೋಗ್ತಾ ಹೋಗ್ತಾ ಯೇಸು ಸ್ವಾಮಿ ಹೇಳಿದ್ರು, ದೇವರ ರಾಜ್ಯ ನಿಮ್ಮಲ್ಲಿದೆ. और जाते जाते वो कहता है कि परमेश्वर का राज्य तुम में है. ಈ ದೇವರ ರಾಜ್ಯ ಅಂದ್ರೆ ಏನು? और परमेश्वर का राज्य मतलब क्या है? ಈ ರಾಜ್ಯದಲ್ಲಿ ಶಕ್ತಿ
ಶಕ್ತಿ ಇದೆ. और इस राज्य में शक्ति है. ಈ ರಾಜ್ಯದಲ್ಲಿ ಕೊರತೆ ಇಲ್ಲ. और इस राज्य में कमीपन नहीं है. ಈ ರಾಜ್ಯದಲ್ಲಿ ಕಣ್ಣೀರಿಲ್ಲ. और इस राज्य में हम देखते आंसू नहीं है. ಈ ರಾಜ್ಯದಲ್ಲಿ ಬಡತನ ಇಲ್ಲ. और इस राज्य में गरीबी नहीं है. ನೀವೆಲ್ಲ ಚಿಂತೆ ಮಾಡೋದು ನೋಡಿದ್ರೆ ಬ್ರದರ್, ನಾವ್ ಇವತ್ತು ಅದರಲ್ಲೇ ಕಷ್ಟ ಪಡ್ತಾ ಇದೀವಿ. ಕಮ್ ಆನ್, ಯು ನೀಡ್ ಟು ಕಮ್ ಆನ್. आप सब चिंता करें कि मैं उसमें तो कष्ट पढ़ रहा हूँ. ಈ ದೇವರ ರಾಜ್ಯದಲ್ಲಿ ಸ್ತೋತ್ರ, ಈ ಏನದು ಹೋರಾಟಗಳಿದ್ರು ಯಾವಾಗಲೂ ನಮಗೆ ಜಯ. और इस परमेश्वर के राज में अगर लड़ाई है तो फिर हमेशा हमें जय है. ಎಷ್ಟು ಜನ ನಂಬರ್ ಇದ್ದಾರೆ? ನಂಬರ್ ಒಂದು ಒಳ್ಳೆ ಆಮೆನ್ ಹೇಳಿ. विश्वास करते हैं आमेन कहेंगे. ದೇವರ ರಾಜ್ಯದಲ್ಲಿ ನಿಮ್ಮ ಮಾತುಗಳನ್ನು ದೇವದೂತರು ಕೇಳ್ತಾರೆ. और परमेश्वर के राज्य में आपकी बातों को देवदूत सुनते हैं. ನಿಮ್ಮ ಮಾತಿನಲ್ಲಿ ಶಕ್ತಿ ಉಂಟು. और आपकी बातों में शक्ति है. ದೇವರ ರಾಜ್ಯ ಮಾತಿನಲ್ಲಿ ಮಾತ್ರ ಅಲ್ಲ, ಅದು ಶಕ್ತಿಯಲ್ಲಾಗಿದೆ. और परमेश्वर के राज्य बातों में बल्कि शक्ति में है. ದೇವರ ರಾಜ್ಯ ಅದು ಯಾವುದಕ್ಕೋಸ್ಕರ ನಾವು ಹೋಲಿಸಕ್ಕಾಗುತ್ತೆ? ದೇವರ ರಾಜ್ಯದಲ್ಲಿ ಕರ್ತನು ಸ್ತೋತ್ರ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾನೆ. और परमेश्वर के राज्य हम किसके साथ मिला है? परमेश्वर के राज्य में आपके हाथ में अधिकार दिया गया है. ನಾವು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದೀವಿ, ಕರ್ತನೇ ನಿಮ್ಮ ರಾಜ್ಯ ಬರಲಿ. ಆ ರಾಜ್ಯದಲ್ಲಿ ಸ್ತೋತ್ರ ರಹಸ್ಯ, ಅಧಿಕಾರ, ಶಕ್ತಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಮ ಅವಸ್ಥೆ ಇದೇ ರೀತಿಯಲ್ಲಿ ಇರೋದಿಲ್ಲ. हम सब प्रार्थना करते हैं कि परमेश्वर आपका राज्य आए, आपके राज्य, लेकिन उस परमेश्वर राज्य की शक्ति को अर्थ करें तो हमें अभिषेक बहुत ही है. ನಿಮ್ಗೊಂದು ಚಿಕ್ಕಒಂದು ಉದಾಹರಣೆ ಹೇಳ್ತೀನಿ. और एक छोटा सा उदाहरण देना चाहते हैं. ದೇವರ ರಾಜ್ಯದಲ್ಲಿ परमेश्वर के राज्य में ಮ್ಯಾಥಮೆಟಿಕ್ಸ್ ಅಲ್ಲ, ಈ ಮ್ಯಾಥಮೆಟಿಕ್ಸ್ ಏನ್ ಹೇಳ್ತಾರೆ? ಗಣಿತ. ಥ್ಯಾಂಕ್ ಯು. ಈ ಗಣಿತದಲ್ಲಿ ಸ್ತೋತ್ರ, ದೇವರ ರಾಜ್ಯದಲ್ಲಿ ಈ ಲೋಕದ ಗಣಿತಕ್ಕೂ ದೇವರ ರಾಜ್ಯದಲ್ಲಿರುವಂತಹ ಗಣಿತಕ್ಕೂ ವ್ಯತ್ಯಾಸ ಇದೆ. और हम देखते हैं परमेश्वर के राज्य के गणित को और हम देखते हैं दुनिया की गणित को बहुत ही व्यत्यास है. आमेन. आमेन. ಸ್ಟಾರ್ಟ್ ಮಾಡ್ಲಾ? क्या आरंभ करें? ಆಮೆನ್. ಆಮೆನ್. ಈ ಭೂಮಿಯ ಗಣಿತ ಅನ್ನೋದಾದ್ರೆ ನಮ್ಗೆ ಸ್ಕೂಲಲ್ಲಿ ನಮ್ಮ ಮೇಡಮ್, ನನ್ನ ಟೀಚರ್ ಕಲಿಸ್ಕೊಟ್ಟಿದ್ದಲ್ಲ, 5 + 2 7. और इस धरती के हम देखते हैं मैथ्स को देखें तो हमें टीचर जो सिखाया 5 + 2 मतलब है 7. ಆದ್ರೆ ದೇವರ ರಾಜ್ಯದಲ್ಲಿ ವಾಕ್ಯದಲ್ಲಿ ನಾನು ನೋಡುವಾಗ ವಿಶ್ವಾಸದಲ್ಲಿ ಕ್ರಿಯೆ ಮಾಡುವ ದೇವರ ಮಕ್ಕಳಿಗೆ 5 + 2 ಅದು 5,000. और हम देखते परमेश्वर के राज्य में जो विश्वास से सीखते हैं उसको 5 + 2 है वो 5,000 हो जाता है. ನೀವು ಯಾರು ಮಾತಾಡ್ತಾ ಇಲ್ಲ? ಓಕೆ, ಎನಿವೇ यहाँ कोई बातें नहीं करता. ಅದರ ರಹಸ್ಯ ಅರ್ಥ ಮಾಡ್ಕೊಳ್ಳೋರು ಮಾತ್ರ ಆ ಶಕ್ತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ. और जो इसके रहस्य को जानते हैं वही शक्ति में चल सकते हैं. ಎಷ್ಟು ಜನಕ್ಕೆ ಆ ಅದ್ಭುತದಲ್ಲಿ ನಡಿಬೇಕಂತ ಆಸೆ ಪಡ್ತೀರಾ? और कितने जन वो अद्भुत में चलने की आशा करते हैं? ಅಯ್ಯೋ ಬ್ರದರ್, ನೀವು ಆ ಮ್ಯಾಜಿಕ್ ಸ್ವಲ್ಪ ಹೇಳ್ಕೊಡಿ. ಇದು ಮ್ಯಾಜಿಕ್ ಏನಲ್ಲ. ಅಯ್ಯೋ ಬ್ರದರ್ ಸ್ತೋತ್ರ, ನನಗೆ ಬಹರನಲ್ಲಿ 500 ಬೀಡಿ ಮಾತ್ರ. ಬೀಡಿ ಅಂದ್ರೆ ಅಯ್ಯೋ ಇಂಟರ್ನೆಟ್ ನೆಲ್ಲ ಕೇಳ್ತಾ ಇದ್ದಾರೆ, ಅವ್ರು ತಿಳ್ಕೊಂತಾರೆ ಬೇರೆ ಬೀಡಿ ಸೇದೋದ ಅಂತ. ಬೀಡಿ ಅಂದ್ರೆ ಬಹರೇನ್ ದಿನಾರ್ ಅಂತ. और आप क्या बातें करते हैं, लेकिन हाँ यहाँ सिर्फ बाहरेन में सिर्फ 500 बीड़ी मतलब बीड़ी नहीं बल्कि बाहरेन दिनार. आमेन. थैंक यू. ಸೊ ನೀವೆಲ್ಲ ಹೇಳ್ತೀರಾ ಬಾರೇನ್ ದಿನ ನಮ್ಗೆ 500 ಮಾತ್ರ ಇದೆ ಬ್ರದರ್ ಸ್ತೋತ್ರ, ಹೇಗಾದ್ರೂ ಸ್ವಲ್ಪ ಹೇಳಿ ಕೊಡಿ, ಇದು 5 ಲಕ್ಷ ಆಗಿ 5,000 ಆಗಲಿ ಅಂತ. I'm going to come right there. Come on. और आप कहते हैं कि 500 बीड़ी है सिर्फ, ब्रदर कैसे भी आप बता दीजिए कि ये 5,000 और 5 लाख हो जाए. ದೇವರ ರಾಜ್ಯದಲ್ಲಿ ನಿಮ್ಮ ಯೋಚನೆಗಳನ್ನು ದೇವರು ಬದಲಾವಣೆ ಮಾಡ್ತಾರೆ. और परमेश्वर के राज्य में आपकी योजना को परमेश्वर बदल देता है. ನೀವು ಬದಲಾಗೋಕೆ ರೆಡಿನಾ? आप सब बदलने के तैयार हैं क्या? ಬ್ರದರ್, ನಾನು ಅದೇ ಓಲ್ಡ್ ಬ್ರದರ್, ದಿಲೀಪ್ ಬ್ರದರ್. ಅಯ್ಯೋ ನಾನು ಸ್ತೋತ್ರ, ನಾನು ಕಸ, ನಾನು ಧೂಳು. ಇವತ್ತು ಅದು ನಿಲ್ಲಿಸಬೇಕು. आहा ब्रदर, मैं वही वो दिलीप ब्रदर, मैं वही पुराना मैं कचरा हूँ, ये सब आप बंद करना चाहिए. ಹೊರಗಡೆ ಹೋಗಾಗ ಹಲೋ ಮಿಸ್ಟರ್ ಕಚರಾ ಅಂದ್ರೆ ಗೊತ್ತಾಗುತ್ತೆ. आप बाहर जाए तो हेलो मिस्टर कचरा कहे तो आपको मालूम पड़ता है. हेलो, ಅರ್ಥ ಆಗ್ತಾ ಇದೆಯಾ? क्या आपको समझ में आ रही है? ಈ ರಾಜ್ಯದಲ್ಲಿ ನಿಮ್ಮನ್ನು ರಾಜರಾಗಿ ನೇಮಿಸಿದ್ದಾರೆ. और परमेश्वर इस राज्य में आपको राजा बनाकर नियमित किया है. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ಸಕಲರು ರಾಜರು, ಅರಸರು. और उस यीशु के मसीह के लहू से तो धो गए हम सब राजा हैं. ನಾನು ನಿಮ್ಗೊಂದು ಉದಾಹರಣೆ ಹೇಳ್ಕೊಡ್ತೀನಿ. एक उदाहरण बताते हैं. ವೇದ ವಾಕ್ಯದಲ್ಲಿ परमेश्वर के वचन में 5 ರೊಟ್ಟಿ 2 ಮೀನು. ಅಯ್ಯೋ ಬ್ರದರ್, ಸಂಡೇ ಸ್ಕೂಲ್ ಕಥೆ ಎಲ್ಲ ನಮಗೆ ಹೇಳ್ಬಿಡಿ ಅಂತ. ಕಮ್ ಆನ್. 5 रोटी हम देखते 2 मछली, संडे स्कूल की कथा हमें मत सुनाइए. ದೇವರ ರಾಜ್ಯದ ಶಕ್ತಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಚಿಕ್ಕ ಉದಾಹರಣೆ ಹೇಳಲೇಬೇಕು. और परमेश्वर के राज्य के बारे में, शक्ति के बारे में आपको मालूम पड़ा तो छोटा उदाहरण देना चाहिए. Are you ready? ಗಮನದಿಂದ ಕೇಳಿ. ಯೇಸು ಸ್ವಾಮಿ ಸ್ತೋತ್ರ ಏನ್ ಹೇಳಿದ್ರು? ಎಲ್ಲರಿಗೂ ಸಂಡೇ ಸ್ಕೂಲ್ ಅಲ್ಲಿ ಹೇಳ್ಕೊಟ್ರಲ್ಲ, ಎಷ್ಟು ಜನ ಬಂದಿದ್ರು? और सब लोग संडे स्कूल में जानते कितने लोग आए थे? 5,000. men only.
ಗಂಡಸರು ಮಾತ್ರ. और सिर्फ 5000 हम देखते पुरुष थे. ಆಗಿನ ಕಾಲದಲ್ಲಿ ಹೆಂಡತಿಯರು ಬೈ 1 get 1 ಫ್ರೀ. ಓಕೆ, ಆ ತರ ಮಕ್ಕಳು ಎಷ್ಟೊಂದು ಜನ ಎಲ್ಲ ಇದ್ರು. ಸ್ತೋತ್ರ. ಸೊ ಜಾಸ್ತಿ ಜನ ಇದ್ರು ಅಲ್ಲಿ 5000ಕ್ಕಿಂತ ಜಾಸ್ತಿ ಇದ್ದಿರಬಹುದು. और वहां हम देखते हैं स्त्रियों को और बच्चों को पढ़कर 5000 से ज्यादा लोग थे. ಎಲ್ಲರಿಗೂ ಸಂಡೇ ಸ್ಕೂಲ್ ಕತೆ ಗೊತ್ತಲ್ವಾ? ಸೊ ಎಷ್ಟು ಜನರಿಗೆ ಯೇಸು ಸ್ವಾಮಿ ಎಷ್ಟು ತಗೊಂಡ್ರು ಅದಕ್ಕೆ ಮುಂಚೆ ಆ ಕತೆ ಎಲ್ಲರಿಗೂ ಗೊತ್ತು. ಆದ್ರೆ ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳಿದ್ರು ನೀವೇನಾದ್ರೂ ಕೊಡಿ ಅಂತ. और यीशु मसीह ने हम देखते हैं शिष्यों से कहा कि आप कुछ दीजिए. ಪಕ್ಕದಲ್ಲಿ ನೀವು ನೋಡಿ ಹೇಳಿ ನೀವೇನಾದ್ರೂ ಕೊಡಿ ಅಂತ. और आप अपने बाजू में बैठे उनसे कहे कि आप कुछ दीजिए. ನೋಡಿ ಒಂದು ಶಬ್ದನೂ ಬರ್ತಾ ಇಲ್ಲ, ಪರವಾಗಿಲ್ಲ, एक शब्द भी नहीं आता. ಪಕ್ಕದಲ್ಲಿ ನೋಡಿ ಹೇಳಿ ಏನಾದ್ರೂ ಕೊಡಿ, ನೀವು ಕೊಡಿ, ಏನಾದ್ರೂ ನೀವು ಕೊಡಿ. आपकी बाजू में बैठे उनसे कहे कि आप कुछ दीजिए. ಹಲೋ, ಸ್ತೋತ್ರ. ಅದು ಮಾತ್ರ ಆಗಲ್ಲ ಬ್ರದರ್, ಬಾರಿ ಏನಾದ್ರೂ ಹೇಳಿ, ಇದು ಮಾತ್ರ. ಓಕೆ, ಸೊ ಯೇಸು ಸ್ವಾಮಿ ಶಿಷ್ಯರ ಬಳಿ ಹೇಳಿದ್ರು ನೀವೇನಾದ್ರೂ ಕೊಡಿ. और यीशु मसीह ने शिष्यों से कहा आप कुछ दीजिए. ಅವಾಗ ಶಿಷ್ಯರು ಏನ್ ಹೇಳ್ತಾ ಇದ್ದಾರೆ? तब शिष्य क्या कहते हैं? ಯೇಸು ಮಸೀಹ, ನಿಮ್ಗೆ ಗೊತ್ತಾ, आपको मालूम है क्या? ತುಂಬಾ ಲೇಟ್ ಆಗಿದೆ. ಅದು ಬಾಲಕ ಆಮೇಲೆ ಬರ್ತೀನಿ. ಇನ್ನು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅದಕ್ಕೆ ಮುಂಚೆ ತುಂಬಾ ಲೇಟ್ ಆಗಿದೆ, बहुत ही लेट हो चुका है. ಆ ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ, इसलिए हम यहाँ से चुक जाए. ತುಂಬಾ ಲೇಟ್ ಆಗಿದೆ, बहुत ही लेट हो चुका है. ಎರಡನೇದೇನು ಹೇಳಿ ಕಾರಣ ಹೇಳಿ. ಎರಡನೇದು, ಇದು ನಾವು ಕಾಡಲ್ಲಿ ಅಡವಿಯಲ್ಲಿ ಇದ್ದೇವೆ, ಡೆಸರ್ಟ್ ಅಲ್ಲಿ ಇದ್ದೀವಿ, ಇಲ್ಲಿ ಬೇಕರಿ ಇಲ್ಲ, ಕಿಚನ್ ಇಲ್ಲ. यहाँ हम जंगल में है, यहाँ बेकरी नहीं, किचन नहीं है, ರೆಸ್ಟೋರೆಂಟ್ ಇಲ್ಲ, ಹೋಟೆಲ್ ಇಲ್ಲ, यहाँ रेस्टोरेंट नहीं है. ಇಷ್ಟು ಜನಕ್ಕೆ ಇವಾಗ ಮಾಡಕ್ಕಾಗಲ್ಲ, ಕಳಿಸ್ಬಿಡಿ. इतने जन को करने नहीं होगा, आप भेज दीजिए. ಮತ್ತೆ ಇನ್ನೊಂದು ಏನು ಹೇಳಿದ್ರು? और क्या कहा? ಇಲ್ಲಿ ಏನು ಇಲ್ಲ ಅಂತ. यहाँ कुछ भी नहीं है. ಬೇಗ ಎಲ್ಲರೂ ಹೇಳಿ, ಎಲ್ಲರೂ ಫಸ್ಟ್ ಇಂದ ಆರಂಭಿಸೋಣ. ತುಂಬಾ ಲೇಟ್ ಆಗಿದೆ, ಸಮಯ. बहुत ही लेट हो चुका है. ಎರಡನೇದೇನು? ಅಡವಿಯಲ್ಲಿದ್ದೀವಿ, और दूसरी जंगल में है. ಮೂರನೇದು ಏನು ಇಲ್ಲ. और तीसरी हम देखते कुछ भी नहीं है. ನಮಗೆಲ್ಲ ಗೊತ್ತಿರೋದು ಈ ಕೋಕೋನಟ್ ಅಲ್ಲಿ ಅಷ್ಟೇ ಗೊತ್ತಿದೆ. और इस कोकोनट में सिर्फ इतना ही मालूम है. ಯೇಸು ಸ್ವಾಮಿ ಶಿಷ್ಯರಿಗೆ ಕಳಿಸ್ಕೊಡ್ತಾ ಇದ್ದಾರೆ. और यीशु मसीह वहाँ शिष्यों को सिखाता है. ಯೇಸು ಸ್ವಾಮಿ ಹೇಳಿದ್ರು, यीशु मसीह कहता है ದೇವರ ರಾಜ್ಯದಲ್ಲಿ परमेश्वर के राज्य में ಸಮಯ ಒಂದು ವಿಷಯ ಅಲ್ಲ, और समय एक विषय नहीं है, ಡೆಸರ್ಟ್ ಒಂದು ವಿಷಯ ಅಲ್ಲ, और हम देखिए जंगल एक विषय नहीं है, ಏನು ಇಲ್ಲ ಅಂತ ಒಂದು ವಿಷಯನೇ ಅಲ್ಲ. और कुछ भी नहीं ऐसा विषय नहीं है. ನಾನು ಮತ್ತೆ ಹೇಳ್ತೀನಿ, ದೇವರ ರಾಜ್ಯದಲ್ಲಿ हम फिर से कहते हैं परमेश्वर के राज्य में ಟೈಮ್ ಒಂದು ವಿಷಯ ಅಲ್ಲ, समय एक विषय नहीं है, ಸ್ತೋತ್ರ, ಜಾಗ ಒಂದು ವಿಷಯ ಅಲ್ಲ, और जगह एक विषय नहीं है, ಕೊರತೆ ಅನ್ನೋದು ಒಂದು ವಿಷಯ ಇಲ್ಲ. और कमीपन एक विषय नहीं है. ಕಾರಣ ದೇವರ ರಾಜ್ಯದಲ್ಲಿ ದೇವರ ಟೈಮ್ ಅಲ್ಲಿ ಆಪರೇಟ್ ಆಗುತ್ತೆ, ದೇವರ ಅವಶ್ಯಕತೆಗಳನ್ನು ನೆರವೇರಿಸ್ತಾರೆ. ದೇವರ ರಾಜ್ಯದಲ್ಲಿ ಕಮಾನ್ ತನ್ನ ಮಹಿಮೆ ಐಶ್ವರ್ಯದೊಂದಿಗೆ ದೇವರು ಸಕಲವನ್ನು ಕೊಡ್ತಾರೆ. और परमेश्वर के राज हम देखते परमेश्वर के समय के अनुसार होता है, और परमेश्वर के राज में सारी महिमा वो देता है. And in the kingdom, और हम देखते time, place and matter doesn't matter. हम देखते हैं परमेश्वर के राज्य में समय और जगह, और हम देखते कमीपन नहीं होता. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? कितने जन का अर्थ होता है? ಹಂಗಾದ್ರೆ ದೇವರ ರಾಜ್ಯದಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇದರಲ್ಲಿ ಏನೋ ಒಂದು ದೊಡ್ಡ ಒಂದು ರಹಸ್ಯ ಇದೆ. ನೀವು ದೇವರ ರಾಜ್ಯವನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಸೈನ್ಸ್ ಅಂಡ್ ವಂಡರ್ಸ್, ಅದ್ಭುತ ಸೂಚಕ ಕಾರ್ಯಗಳು ನಿಮ್ಮ ಹಿಂದೆ ಅದು ಹಿಂಬಾಲಿಸುತ್ತದೆ. और आप परमेश्वर के राज्य के बारे में अर्थ करें तो हम देखते अद्भुत कार्य आपका पीछा करेंगे. ಎಷ್ಟು ಜನಕ್ಕೆ ಆಸೆ ನೀವು ಅದ್ಭುತ ಸೂಚಕ ಕಾರ್ಯಗಳ ಹಿಂದೆ ಹೋಗಬೇಕಂತ ಆಸೆ ಪಡ್ತೀರಾ? और कितने जन को आशा है कि अद्भुत और आप चमत्कार के पीछे आए? ಆಸೆ ಪಡೋರೆಲ್ಲ ಕರಗಳದೆತ್ತಿ ಒಂದು ಒಳ್ಳೆ ಹಾಲೆಲೂಯಾ ಹೇಳಿ ನೋಡೋಣ. और जो आशा करते हैं हाथ उठाकर हालेलुया कहेंगे. ಹಾಲೆಲೂಯಾ, हालेलुया. ಸೊ ಅದ್ಭುತ ಸೂಚಕ ಕಾರ್ಯ ನಿಮ್ಮ ಹಿಂದೆ ಬರಬೇಕಂದ್ರೆ ದೇವರ ರಾಜ್ಯದ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಬೇಕು, ಅದರ ಪ್ರಿನ್ಸಿಪಲ್ ನಾವು ಅರ್ಥ ಮಾಡ್ಕೊಬೇಕು. ಅದರಲ್ಲಿ ಕ್ರಿಯೆ ಮಾಡ್ಬೇಕಂದ್ರೆ ಅದರ ಬೀಗದ ಕೈ ಹೆಸರಾಗಿದೆ ವಿಶ್ವಾಸ. ವಿಶ್ವಾಸದಲ್ಲಿ ನಾವು ಕ್ರಿಯೆ ಮಾಡಬೇಕು. और अद्भुत कार्य और चमत्कार हम देखते आपके पीछे आना तो परमेश्वर की शक्ति और उसकी चाबी को आप अर्थ करना चाहिए. ಆಮೆನ್, आमेन. ಸೊ ದೇವರ ರಾಜ್ಯದಲ್ಲಿ ಯಾರಿಗಾದ್ರೂ ಕ್ರಿಯೆ ಮಾಡ್ಬೇಕಂತ ಆಸೆ ಇದೆಯಾ? और परमेश्वर के राज्य में काम करने की आशा है क्या? ದೇವರ ರಾಜ್ಯದಲ್ಲಿ ಅಟ್ಲೀಸ್ಟ್ ಒಂದು 5 ಗಂಟೆ ಅದ್ರ ಬಗ್ಗೆ ಮಾತಾಡ್ಬೇಕಂತ ಇದೆ. और परमेश्वर के राज्य में एटलीस्ट 5 घंटा बातें करना है. ಚಿಕ್ಕದಾಗಿ ಹೇಳ್ತೀನಿ, और लेकिन छोटी सी कहते ಒಂದು हैं. ಉದಾಹರಣೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗೋದಕ್ಕೆ. और उदाहरण कहते हैं आपको अर्थ होने के लिए. ಈ ದೇವರ ರಾಜ್ಯದಲ್ಲಿ ವಿಶ್ವಾಸದಲ್ಲೇ ಎಲ್ಲವೂ ನಡೆಯೋದು. और परमेश्वर के राज्य में विश्वास के साथ ही सब कुछ चलता है. ವಿಶ್ವಾಸ ಇಲ್ಲದಿದ್ರೆ ಏನು ಮಾಡಕ್ಕಾಗಲ್ಲ. और विश्वास नहीं तो कुछ भी नहीं है. ಒರಿಸ್ಸಾದಲ್ಲಿ ಒಂದು ಪಾಸ್ಟರ್, ನನಗೆ ಗೊತ್ತಿರೋ ಒಂದು ಪಾಸ್ಟರ್, और ओरिसा में पासवान जानते ऐसा एक पासवान थे. ಅವರು ಸೇವೆಯಲ್ಲಿ
ಫುಲ್ ಟೈಮ್ ಸೇವೆಗೆ ಬಂದಾಗ ಅವ್ರಿಗೆ ಅಷ್ಟು ಸೇವೆ ಇರಲಿಲ್ಲ. और जब फुल टाइम मिनिस्ट्री में आया तो उन्हें इतना सेवा नहीं था. ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು. और वो बाइबल पढ़ते थे, प्रार्थना करते थे. ಅದಕ್ಕಿಂತ ದೊಡ್ಡ ಸೇವೆ ಇದೆಯಾ? और उससे बड़ा कुछ सेवा है क्या? ಆತರ ಅನ್ಯ ಭಾಷೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ರು. और अन्य भाषा हमेशा प्रार्थना करते थे. ಏನು ಹಣ ಇದ್ದಿದ್ದೆಲ್ಲ ಖಾಲಿ ಆಯ್ತು. और जितना पैसा उनके पास थे खत्म हो गया. ಹೆಂಡತಿ ಹೇಳಿದ್ರು. और पत्नी ने कहा, ಮನುಷ್ಯ ये मानव ಯಾ ಮನೆಯಲ್ಲಿ ಅಕ್ಕಿ ಎಲ್ಲ ಡಬ್ಬಿ ಖಾಲಿ ಆಗಿದೆ, ಹೋಗಿ ಸಾಲ ಆದ್ರೂ ತಗೊಂಬಾಪ, ಇವತ್ತು ರಾತ್ರಿ ಇಲ್ಲ ಅಂದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. और घर में चावल सब कुछ खत्म हो चुका है, एटलीस्ट आप कर्ज लीजिए और लेकर आइए. ಇಲ್ಲ ಅಕ್ಕಿ ಇದೆ. और उसने कहा कि नहीं चावल है. ಅವ್ರು ಹೇಳಿದ್ರು ನಾನು ಹೆಂಡತಿ, ನಾನು ಕಿಚನ್ ಅಲ್ಲಿ ವರ್ಕ್ ಮಾಡೋದು, ನನಗೆ ಗೊತ್ತಿದೆ ಅಲ್ಲಿ ಒಳಗಡೆ ಅಕ್ಕಿ ಇದೆ ಅಂತ. और उसने कहा कि पत्नी ने कहा कि मैं पत्नी हूँ, मैं जानती हूँ क्योंकि मैं किचन में काम करती हूँ, वहाँ चावल नहीं है. ನಿಮ್ಗೆ ನೀವು ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರಿ, ನಿಮ್ಗೆ ಹೆಂಗ್ ಗೊತ್ತಿದೆ ಅಲ್ಲಿ ಅಕ್ಕಿ ಇಲ್ಲ ನೋಡಿ? आपको क्या मालूम? आप रूम में बैठकर प्रार्थना करते हैं, वहाँ चावल नहीं है. आमेन. ಇಲ್ಲ ಅಕ್ಕಿ ಡಬ್ಬ ಇದೆಯಾ? ಸ್ತೋತ್ರ. my goodness. ಜಾಸ್ತಿ ಐಟಮ್ ಇದೆ, ಸ್ತೋತ್ರ. ಆಮೇಲೆ ನೋಡೋಣ. ಹೆಂಡತಿಗೆ ತುಂಬಾ ಕೋಪ. और पत्नी को बहुत ही गुस्सा आ गया. ತುಂಬಾ ಪ್ರಾರ್ಥನೆ ಮಾಡಿ ಹುಚ್ಚಿಡಿದ್ಯಾ? आप प्रार्थना करते करते पागल हो गए हैं क्या? ನಾನು ಹೇಳ್ತಾ ಇದ್ದೀನಿ ಅಕ್ಕಿ ಇಲ್ಲ ಅಂತ, ನೀವು ಅಕ್ಕಿ ಇದೆ ಅಂತೀರಾ. मैं कहती हूँ कि चावल नहीं, आप कहते कि चावल है. ಇವತ್ತು ರಾತ್ರಿ ಅನ್ನ ಇಲ್ಲ ಊಟ ಮಾಡೋಕೆ. आज के रात के दिन आपको चावल नहीं है खाने के लिए. ಡಬ್ಬಿ ತಂದು ಮುಂದೆ ಇಟ್ಬಿಟ್ರು. और डब्बा लाकर सामने रख दिया. ಹೇಳಿದ್ರು ನೋಡು. उसने कहा ಇಲ್ಲಿ ನೋಡಿ, ಚೆನ್ನಾಗಿ ನೋಡಿ, यहाँ देखो ಅಕ್ಕಿ ಇಲ್ಲ, आप नहीं, चावल नहीं है. ಗಂಡ ಬಂದು ಹೇಳಿದ್ರು ಹೇ ಅಕ್ಕಿ ಫುಲ್ ಆಗಿದೆ. और पति ने आकर कहा कि यहाँ चावल फुल हो चुका है. The fact says there is no rice, but the faith says there is rice. और हम देखते हैं कि सच्चाई कहता है कि वहाँ चावल नहीं, लेकिन विश्वास कहता है कि चावल है. ಈಗ ಇಬ್ರು ಜಗಳ ಮಾಡುವಾಗ ಆರ್ಗ್ಯುಮೆಂಟ್ ನಡೀತಾ ಇದೆ. और यहाँ जो लड़ाई चलती है, वाद विवाद चलता है. ಬಾಗ್ಲ ಹತ್ರ ಯಾರೋ ತಡ್ತಾ ಇದ್ದಾರೆ. और हम देखते हैं दरवाजे पे कोई खटखटाता है. ಅಲ್ಲಿ ತಗ್ದಾಗ ಪಾಸ್ಟ್ರೇ, और कहता है कि पासवान ಡೋರ್ ಓಪನ್ ಮಾಡಿ, आप दरवाजा खोलिए. ಡೋರ್ ಓಪನ್ ಮಾಡಮ್ಮ ಅಂತ ಹೇಳಿದ ತಕ್ಷಣ ಡೋರ್ ಓಪನ್ ಮಾಡಿದ ತಕ್ಷಣ ಈ ಮನುಷ್ಯ ಅಕ್ಕಿ ಮೂಟೆ ಸಹಿತ ನಿಂತಿದ್ದಾನೆ. और दरवाजा ओपन करता है, हम देखते हैं एक व्यक्ति वो चावल का गोनी लेकर आता है. ಪಾಸ್ಟ್ರೇ ಎಲ್ಲಿ ಇಳಿಸ್ಲಿ ಇದನ್ನ, ಎಲ್ಲಿ ಇಳಿಸ್ಲಿ? और उसने कहा कि पासवान यहाँ कहाँ रखी है इसे? ಎಲ್ಲೂ ಇಳಿಸಬೇಡಿ, ಈ ಡಬ್ಬಿದಲ್ಲಿ ಹಾಕಿ. कहाँ पे मत रखिए, बल्कि यहाँ इस डब्बा में डाल दीजिए. ಇವಾಗ ಯಾರು ಕರೆಕ್ಟ್? आप कौन करेक्ट है? ಪಾಸ್ಟರ್ ಕರೆಕ್ಟಾ, ಪಾಸ್ಟರ್ ಅಮ್ಮ ಕರೆಕ್ಟ್? पास्टर करेक्ट है या पास्टर अम्मा करेक्ट है? ಅಲ್ಲಿದ್ದು ಕತೆ. यहाँ हम देखते हैं बड़ा काम. ಏನಲ್ಲ ದೇವರು ಮಾಡುವಂತ ಅದ್ಭುತಗಳೇನು? हम देखते हैं परमेश्वर करने वाला अद्भुत कार्य कौन सी है. ವಿಶ್ವಾಸದಲ್ಲಿ ನಡೆಯುವಾಗ हम विश्वास में चलते समय ಕೊರತೆ ಅನ್ನೋದಿಲ್ಲ. हम देखते हैं कमीपन नहीं होती है. ಎಷ್ಟು ಜನ ನಂಬೋರು ಇದ್ದೀರಾ? ಒಂದೊಳ್ಳೆ ಆಮೆನ್ ಹೇಳ್ತೀರಾ? विश्वास करते हैं, आमीन कहेंगे. When we move in faith, और जब हम विश्वास में चलते हैं, there's nothing called as impossible. और वहाँ असंभव ऐसा कोई बात नहीं है. If you believe it, shout a good amen. और आप अगर विश्वास करते हैं, जोर से आमेन कहेंगे. ಈ ವಿಶ್ವಾಸದಲ್ಲಿ ನಡೆಯುವಾಗ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. और विश्वास में चलते समय आपसे असंभव कोई बात नहीं है. ನೀವು ದೇವರ ರಾಜ್ಯದಲ್ಲಿ ಇರುವ ದೇವರ ಮಕ್ಕಳಂತ ನಿಮಗೆ ಧೈರ್ಯ ಇರೋದೇ ಆದ್ರೆ ನಿಮ್ಮ ಮುಂದೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. और परमेश्वर के राज्य में चलने वाले परमेश्वर के बच्चे, ऐसा आपको धैर्य है कि आपके सामने कुछ भी असंभव नहीं है. ಅದ್ಭುತ ಸೂಚಕ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡಿಬೇಕಾ? और अद्भुत और हम चमत्कार आपके जीवन में चलना है क्या? ನೀವು ಕೆಲವೊಂದು ಮಾಡಲೇಬೇಕು. आप कई बातों करना चाहिए. ದೇವರ ರಾಜ್ಯದ ಪ್ರಿನ್ಸಿಪಲ್ ನಿಯಮಗಳು ತತ್ವಗಳನ್ನು ನಾವು ಅರ್ಥ ಮಾಡ್ಕೊಬೇಕು. और परमेश्वर के राज्य के नियम को हम देखते हैं, उसके तत्व को हमें जानना है. ಈ ದೇವರ ರಾಜ್ಯದ ತತ್ವಗಳೇನು? और ये परमेश्वर के राज्य के तत्व क्या है? ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ? थोड़ा कष्ट है. ನಿಮಗೆ ಅಧಿಕವಾಗಿ ಬೇಕು ಅಂದ್ರೆ आपको बहुत आयत चाहिए, ಕೊಡಿರಿ, ಅವಾಗ ಕೊಡಲ್ಪಡುತ್ತೆ. और दीजिए तब मिलेगा. ಯಾವ ಪಾಸ್ಟರ್ ಬಂದ್ರೆ ಇದನ್ನೇ ಹೇಳ್ತಾರೆ, ಯಾಕಂದ್ರೆ ನಿಮ್ಗೆ ಬೇಕಂದ್ರೆ ಅದು ಬರಲೇಬೇಕು. ಅದು हमेशा पास ऐसे कहते हैं, आपको चाहिए तो आपको देना ही चाहिए. ಕೊಡಿರಿ, ಅವಾಗ ಕೊಡಲ್ಪಡುತ್ತೆ. आप दीजिए तब आपको दिया जाएगा. ದೇವರು ರಿಚ್ ಆಗೋದಕ್ಕಲ್ಲ, ದೇವರು ಶ್ರೀಮಂತರಾಗೋದಕ್ಕಲ್ಲ, ನೀವು ಶ್ರೀಮಂತರಾಗೋದಕ್ಕೆ. और ये परमेश्वर अमीर होने की निर्भर कि आप अमीर होने के लिए. ಇಲ್ಲಿ ದೇವರ ರಾಜ್ಯದಲ್ಲಿ ನೀವು ಹೆಚ್ಚಿಸಲ್ಪಡಬೇಕಂದ್ರೆ ಏನ್ ಗೊತ್ತಾ ನಿಯಮ? ನಾವು ತಗ್ಗಿಸಲ್ಪಡಬೇಕು. अगर परमेश्वर के राज्य में आप बढ़ना है तो हम देखते हैं क्या नियम है, आप झुकना चाहिए. ಮಾತಾಡ್ತಾ ಇಲ್ಲ, ಸ್ತೋತ್ರ. आप बातें नहीं कर रहे, ದೇವರ धन्यवाद. ರಾಜ್ಯದಲ್ಲಿ ಲೀಡರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? परमेश्वर के राज्य में
नायक होना तो क्या करना चाहिए? ಮತ್ತೊಬ್ಬರ ಪಾದವನ್ನು ತೊಳೆಯೋದಕ್ಕೆ ರೆಡಿ ಆಗಬೇಕು. और दूसरों के पांव धोने के लिए तैयार होना चाहिए. ಮತ್ತೊಬ್ಬರಿಗೆ ಸೇವೆ ಮಾಡಬೇಕು. और दूसरे की सेवा करना चाहिए. ಪಾಸ್ಟರ್ ಏನು ಹೇಳ್ತಾ ಇದ್ದೀರಾ? पास्टर आप क्या कहते हैं? ಲೋಕದ ಲೀಡರ್ಸ್ ಅಂದ್ರೆ ಏನು ಹೇಳ್ತಾ ಇದ್ದಾರೆ? दुनिया के लोग नायक क्या कहते हैं? ಲೀಡರ್ ಆಗಿರಬೇಕು ಅಂದ್ರೆ लीडर होना है तो ಬಾಸ್ ಆಗಿರಬೇಕು. बॉस होना चाहिए. ದೇವರ ರಾಜ್ಯದಲ್ಲಿ लेकिन परमेश्वर के राज्य में ಲೀಡರ್ ಆಗಬೇಕಾದ್ರೆ अगर नायक होना है तो ಮತ್ತೊಬ್ಬರನ್ನ ಸೇವೆ ಮಾಡಬೇಕು. दूसरों की सेवा करना चाहिए. Come on. आमीन. ಈ ಹಗಲೊತ್ತು ದೇವರ ಜನರು ನಾವು ಬರಬೇಕಾಗಿರೋದು ದೇವರ ರಾಜ್ಯದ ತತ್ವಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಮ ಚಿಂತೆ ಎಲ್ಲ ಚೇಂಜ್ ಆಗುತ್ತೆ. ಆ ಚಿಂತೆ ಬದಲಾಗುವಾಗ अद्भुत सूचक ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. और इस दोपहर के समय परमेश्वर के लोग परमेश्वर के वचन को अर्थ करें तो हम देखते हैं हमारी चिंता सब कुछ बदल और अद्भुत कार्य और चमत्कार होगा. ಎಷ್ಟು ಜನಕ್ಕೆ ಜೀವಿಸಬೇಕಂತ ಆಸೆ ಇದೆ? और कितने को जीने की आशा है? ಓ ಸ್ತೋತ್ರ ಬ್ರದರ್, ಅದಕ್ಕೆ ನಾವು ರಕ್ಷಣೆ ಹೊಂದಿದ್ದು, ಅದಕ್ಕೆ ನಾವು ಬಂದಿದ್ದು. ನಾನು ಇನ್ನೊಂದು ಮಾತು ಹೇಳ್ತೀನಿ, ರೆಡಿ ಆಗಿ. हां हम इसलिए आए हैं, इसलिए उद्धार पाए हैं. ಎಷ್ಟು ಜನಕ್ಕೆ ಜೀವಿಸಬೇಕಂತ ಆಸೆ ಇದೆ? ಎಲ್ಲರೂ जीने की आशा है. ಎಲ್ಲರೂ ನಗ್ತಾ ಇದ್ದಾರೆ. ಸ್ತೋತ್ರ. ಇವಾಗಲೇ और सब लोग हंस रहे हैं. ಫಾಸ್ಟ್ ಇವಾಗಲೇ ಕೊಲ್ಲೋ ತರ ಇದೆ. पासन अभी मार देंगे. ಯೇಸು ಸ್ವಾಮಿ ಹೇಳಿದ್ರು, यीशु मसीह ने कहा ಒಂದು ಗೋಧಿಯ ಮಣಿ, एक गेहूं का दाना, ಅದು ನೆಲದಲ್ಲಿ ಬಿದ್ದು ಸಾಯದೆ ಹೋದ್ರೆ ಅದು ಅಧಿಕ ಫಲ ಕೊಡೋಕ್ಕಾಗೋದಿಲ್ಲ. वो एक गेहूं का दाना वो धरती पर गिरकर मर नहीं जाए तो फल नहीं देता. ಅಂದ್ರೆ मतलब ಒಂದು ವ್ಯಕ್ತಿ ತನ್ನಷ್ಟಕ್ಕೆ ತಾನು ಸಾಯಬೇಕು. मतलब एक व्यक्ति अपने आप में मरना है. ದಿಲೀಪ್ ಅವರು ದಿಲೀಪ್ಗೆ ಸಾಯಬೇಕು. और दिलीप जो है दिलीप में ही मरना चाहिए. ನನ್ನ ಸೇವೆ और मेरी सेवा, ನನ್ನ ಮನೆ, मेरा घर, ನಾನು ಅನ್ನುವಂತ ಅಹಂಭಾವ, मैं ऐसा घमंड. ಇದು ಇವಾಗ ಇದೆಲ್ಲ ಸ್ತೋತ್ರ ಬರಲ್ಲ ಸಿಸ್ಟರ್, ಐ ನೋ. ಇಟ್ಸ್ ಓಕೆ और ये सब धन्यवाद नहीं आएगा. ನಾವು ಫಸ್ಟ್ ನಮಗೋಸ್ಕರ ನಾವು ಸಾಯದೆ ಹೋದ್ರೆ ನಾವು ಅಧಿಕ ಫಲ ಕೊಡಕ್ಕಾಗೋಲ್ಲ. ದೇವರ ರಾಜ್ಯದಲ್ಲಿ ನಾವು ಅಧಿಕವಾಗಿ ನಾವು ಜೀವಿಸೋದಕ್ಕಾಗೋದಿಲ್ಲ. ಅರ್ಥ ಆಗೋರ್ಗಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. और हम अपने आप पे नहीं मरेंगे तो परमेश्वर के राज्य में फल नहीं देख सकेंगे. That's the key. ನಾವು ಸಾಯಬೇಕು, ನಮಗೆ ನಾವು ಸಾಯಬೇಕು. और वही चाबी हम मरना चाहिए. ನನ್ನ ಸ್ತೋತ್ರ ಈ ಫ್ಲೆಶ್ ಗೆ ಏನು ಹೇಳ್ತಾರೆ, ಈ ಮಾಂಸದ ಸ್ವಭಾವಕ್ಕೆ ಸಾಯಬೇಕು. और हम देखते हम ऐसे कहने वाले इस मांस के लिए वो मरना चाहिए. ಸತ್ತಾದ್ಮೇಲೆ ನಾವು ಅಧಿಕವಾಗಿ ಫಲ ಕೊಡೋಕೆ ಸಾಧ್ಯ. और जब हम मर जाएंगे तो हम अधिक फल दे सकते हैं. हालेलुया. हालेलुया. ಅರ್ಥ ಆಗ್ತಾ ಇದೆಯಾ? क्या आपको अर्थ हो रही है? ಯೇಸು ಸ್ವಾಮಿ ಮತ್ತೆ ಏನು ಹೇಳ್ತಾ ಇದ್ದಾರೆ? और यीशु मसीह क्या कहता है? ಆತನು ಸ್ತೋತ್ರ ಮತ್ತೆ ಪುನರುತ್ಥಾನ ಹೊಂದಿ ಯೇಸು ಸ್ವಾಮಿ ಮತ್ತೆ ವಾಪಸ್ ಬಂದು ಶಿಷ್ಯರ ಬಳಿ 40 ದಿವಸ ಮಾತಾಡ್ತಾ ಇದ್ದಾರೆ. और हम देखते हैं यीशु मसीह जब पुनरुत्थान होते हैं वो फिर से शिष्यों के पास आकर 40 दिन तक बातें करते हैं. 40 ದಿವಸ. और हम देखते 40 दिन तक. ನೀವು ಮಾತಾಡಿಲ್ಲ ಅಂದ್ರೆ ಮೈಕ್ರೋಫೋನ್ ಮಾತಾಡುತ್ತೆ. ನೀವು ಸ್ತೋತ್ರ ಹೇಳಿಲ್ಲ ಅಂದ್ರೆ ಮೈಕ್ರೋಫೋನ್ ಹೇಳುತ್ತೆ. ಬೇಗ आप स्तोत्र नहीं धन्यवाद नहीं कहते तो माइक्रोफोन धन्यवाद कहता है. ಇವತ್ತು ನನ್ನ ಮೆಸೇಜ್ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ, ಯಾಕಂದ್ರೆ ಖಂಡದಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ. और आज के दिन में आपको उनका मैसेज कोई बहुत अच्छा लगता है क्योंकि बहुत धन्यवाद के साथ प्रचार कर रहे हैं. हालेलुया. परमेश्वर और भी कृपा देंगे तो हिंदी में भी हमें आशा है कि प्रचार करें. क्या करें, वो बाइबल की वो वचन इतना पता नहीं मगर एक दिन सीखेंगे और हिंदी में भी प्रचार करेंगे. हालेलुया. थैंक यू सिस्टर. Listen to me. ದೇವರ ಕೃಪೆಯಿಂದ ಸ್ತೋತ್ರ. ಭಾಷೆ ಕಲಿಯೋದ್ರಲ್ಲಿ ತುಂಬಾ ನನಗೆ ಸಂತೋಷ, अन्य ಭಾಷೆ ಕಲಿಯೋದ್ರಲ್ಲಿ ಇನ್ನ ಸಂತೋಷ. और परमेश्वर हाँ, और उन्हें बहुत ही खुशी होती है कि भाषा सीखने के लिए, अन्य भाषा सीखने के लिए और भी खुशी होती है. ದೇವರ ರಾಜ್ಯದಲ್ಲಿ ಅಧಿಕವಾಗಿ ಚಲಿಸೋದಂದ್ರೆ अन्य ಭಾಷೆನೇ. और परमेश्वर के राज्य में बहुतायत से चलने वाला अन्य भाषा है. आमेन. आमेन. Amen. Amen. So listen to me. And the Bible says, ಯೇಸು ಸ್ವಾಮಿ ಸ್ತೋತ್ರ ಹೇಳಿದ್ರು. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಶಿಷ್ಯರ ಬಳಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ, 40 ದಿವಸ ಯೇಸು ಸ್ವಾಮಿಗೆ ಒಂದೇ ಸಬ್ಜೆಕ್ಟ್ ಕಲಿಸ್ಕೊಳ್ತಾ ಇದ್ದಾರೆ. ಆ ಸಬ್ಜೆಕ್ಟ್ ಏನಂದ್ರೆ ದೇವರ ರಾಜ್ಯ, ದೇವರ ರಾಜ್ಯ, ದೇವರ ರಾಜ್ಯ. और यीशु मसीह पुनरुत्थान के बाद शिष्यों के पास आकर एक ही बात सिखाता है. उस सब्जेक्ट क्या है, विषय क्या है? परमेश्वर का राज्य, परमेश्वर का राज्य. ಯಾರಾದ್ರೂ ಪಕ್ಕದಲ್ಲಿ ನೋಡಿ ಹೇಳಿ, ತಟ್ಟಿ ಹೇಳಿ, ಹೊಡೆದು ಹೇಳಿ, ದೇವರ ರಾಜ್ಯ. और आपके बाजू में बैठने वालों को आप हाथ लगाकर कहें कि परमेश्वर का राज्य. हालेलुया. हालेलुया. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 1ನೇ ವಾಕ್ಯ 2ನೇ ವಾಕ್ಯ ಬೇಗ ಓದಿ. और प्रेरित की किताब में हम देखते हैं पहला अध्याय का पहला वचन. ನಿಮ್ಮ ಹತ್ರ ಸ್ತೋತ್ರಕ್ಕೆಲ್ಲ ಇನ್ನ ಅಧಿಕವಾಗಿ ಮಾತಾಡಬೇಕಂತ ಆಸೆ ಇದೆ, ಸಮಯ ಇಲ್ಲ. ಈ ಹಗಲೊತ್ತು ದೇವರಾತ್ಮ ನನ್ನ ಬಳಿ ಹೇಳಿದ್ರು ಬಿಡುಗಡೆ ಸಾಯಂಕಾಲ ಅಂತ. ಬಿಡುಗಡೆಗಾಗಿ ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದೀವಿ. ಬೇಗ ಓದಿ ಬೇಗ. और भी बहुत ही बातें करने लेकिन समय नहीं है. लेकिन परमेश्वर ने कहा छुटकारे के बारे में, इसलिए छुटकारे के लिए प्रार्थना करना है. आमेन. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 1ನೇ ವಾಕ್ಯ 2ನೇ ವಾಕ್ಯ. और प्रेरित की किताब में पहला अध्याय का पहला वचन.
ಮತ್ತೆ ಅದು ಪ್ರಿಯ ಥಿಯೋಫಿಲನೇ, ಯೇಸು ಮಾಡಿದ ಕಾರ್ಯಗಳ ಬಗ್ಗೆ ಮತ್ತು ನೀಡಿದ ಬೋಧನೆಗಳ ಬಗ್ಗೆ ಪ್ರತಿಯೊಂದನ್ನು ನಾನು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದೆನು. ಎರಡನೇ ವಾಕ್ಯ ಏನು ಯೇಸು ಹೇಳಿದ್ರು ಅಲ್ಲಿ? ನಾನು ಯೇಸುವಿನ ಇಡೀ ಜೀವಮಾನದ ಬಗ್ಗೆ, ಅಂದ್ರೆ ಆತನು ಪರಲೋಕಕ್ಕೆ ಏರಿ ಹೋಗುವವರೆಗೆ ನಡೆದ ಸಂಗತಿಗಳನ್ನು ಬರೆದೆನು. ಯೇಸು ಪರಲೋಕಕ್ಕೆ ಎತ್ತಲ್ಪಡುವುದಕ್ಕಿಂತ ಮೊದಲು ತಾನು ಆರಿಸಿಕೊಂಡಿದ್ದ ಅಪೊಸ್ತಲರೊಂದಿಗೆ ಸಹಾಯದಿಂದ ಅವರಿಗೆ ತಿಳಿಸಿದನು. ಮತ್ತೆ ಕೆಳಗಡೆ 3ನೇ ವಾಕ್ಯ. ಹಾ 40 ದಿವಸಗಳ ಕಾಲ हम 40 दिन तक ಓದಿ ಏನ್ ಹೇಳಿದ್ರು? क्या बोला? ಒಂದೇ ಸಬ್ಜೆಕ್ಟ್, एक ही विषय. ಎಲ್ಲರಲ್ಲಿ ದೇವರ ರಾಜ್ಯ. सब कहेंगे कि परमेश्वर का राज्य. ಪುನರುತ್ಥಾನ ಹೊಂದಿ ಬೇರೆ ಏನ್ ಬೇಕಾದ್ರೂ ಮಾತಾಡಬಹುದಾಗಿತ್ತು, ಮತ್ತೆ ಏನಕ್ಕೆ ಸ್ವಾಮಿ ಬೇರೆ ದೇವರ ರಾಜ್ಯ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ? और पुनरुत्थान के बाद कोई और विषय बात कर सकते, लेकिन सिर्फ यीशु मसीह परमेश्वर के राज्य के बारे में बातें करता है. ಹೋದಿ ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್. ಗಮನದಿಂದ ಅದು ಕೇಳಿ. 40 ದಿವಸ ಸ್ವಾಮಿ ಒಂದೇ ಸಬ್ಜೆಕ್ಟ್, ಏನು? ದೇವರ ರಾಜ್ಯ, ದೇವರ ರಾಜ್ಯ, ದೇವರ ರಾಜ್ಯ. और ध्यान से सुनिए कि यीशु मसीह 40 दिन तक एक ही विषय बोल रहे थे, परमेश्वर का राज्य, परमेश्वर का राज्य. ನನಗೆ ಸಮಯ ಇಲ್ದಿರೋದ್ರಿಂದ ದೇವರ ರಾಜ್ಯದ ಬಗ್ಗೆ ನಾನು ಕ್ಲೋಸ್ ಮಾಡಿ ದೇವರ ಶಕ್ತಿ ಬಗ್ಗೆ ನಾನು ಹೋಗ್ತಾ ಇದ್ದೀನಿ. ನಾವು 2 ನಿಮಿಷದಲ್ಲಿ ದೇವರ ಮಕ್ಕಳು ದೇವರ ಗಮನದಿಂದ ಪ್ರಾರ್ಥನೆ ಮಾಡಬೇಕು. ಈ ಬರುವಂತ 1 ತಿಂಗಳು ನೀವು ಬೇರೆ ದೇವರ ರಾಜ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡೋದಾದ್ರೆ ಅದ್ಭುತ ಸೂಚಕ ಕಾರ್ಯಗಳೆಲ್ಲ ನಿಮ್ಮ ಹಿಂದೆ ಓಡಿ ಬರುತ್ತೆ. और ये आने वाले दिनों में आप परमेश्वर के राज्य के लिए प्रार्थना करें तो अद्भुत कार्य और हम चमत्कार आपके पीछे आएंगे. ಯಾಕಂದ್ರೆ ನಾವೇನ್ ಮಾತಾಡ್ತೀವಿ ಅದರಲ್ಲಿ ಶಕ್ತಿ ಇದೆ. क्योंकि हम जो बातें करते हैं उसमें शक्ति है. Come on, somebody say ಶಕ್ತಿ ಇದೆ. और कहे कि शक्ति है. ಮಾರ್ಕನ ಬರೆದಂತ ಸುವಾರ್ತೆ 16ನೇ ಅಧ್ಯಾಯದ ಕೊನೆಯ ಭಾಗದ 2 ವಾಕ್ಯವನ್ನು ಓದಿ. ಲಾಸ್ಟ್ ವಾಕ್ಯ. और मरकुस के किताब में 16 अध्याय का अंत वचन आप पढ़ लीजिए. ಬೇಗ ನಿಮ್ಮ ಹಾ ಸುವಾರ್ತೆ ವಾಕ್ಯಗಳನ್ನು ಬಲಪಡಿಸಿದರು. ಇಂಗ್ಲಿಷ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವ್ರು ಏನ್ ಪ್ರಸಂಗ ಮಾಡಿದ್ರು ಅದನ್ನು ಸೂಚಕ ಕಾರ್ಯಗಳಿಂದ ಅದನ್ನ ಬಲಪಡಿಸಿದ್ರು ಅಂತ. और अंग्रेजी में इस तरह लिखा है कि जो वो प्रचार करते थे उसे चमत्कार के द्वारा उसे बल दिया. ಬ್ರದರ್, ಇಂಗ್ಲಿಷ್ ವರ್ಷನ್ ಇದೆಯಾ? 16 ಕೊನೆ ಭಾಗ ನೀವೆಲ್ಲರೂ ಇದನ್ನು ಓದಲೇಬೇಕು. And they went forth and preached everywhere. ಎಲ್ಲ ಕಡೆ ಹೋಗಿ ಪ್ರಸಂಗ ಮಾಡಿದ್ರಂತೆ. ಎಲ್ಲರೂ ಹೇಳಿ, ಎಲ್ಲ ಕಡೆ ಹೋಗಿ ಪ್ರಸಂಗ. सब जगह में जाकर प्रचार किए. ದೇವರು ಒಂದು ನಿಯಮ ಕೊಟ್ಟಾಯ್ತು, ಇನ್ನ ಯಾವ ನಿಯಮ ನಮ್ಮನ್ನ ತಡೆ ಮಾಡಕ್ಕಾಗುತ್ತೆ? और परमेश्वर नियम देकर और कोई नियम हमें रोक सकता है? ಯಾರು ಒಂದು ಆಮೀನ್ ಹೇಳ್ತಾ ಇಲ್ವಲ್ಲ? आमीन कोई नहीं कहता. ಬೇಗದಲ್ಲಿ ಬರುವಂತ ದಿವಸಗಳಲ್ಲಿ ಇಲ್ಲಿ ಪಬ್ಲಿಕ್ ಮೀಟಿಂಗ್ಸ್ ಗಳು ನಡೆಯುತ್ತೆ. और आने वाले दिनों में पब्लिक मीटिंग यहाँ चलता है. ನೋಡಿದ್ರೆ ಆಮೇನ್ ಹೇಳ್ತಾ ಇದೆ, ನೀವು ಹೇಳ್ತಾ ಇಲ್ಲ, ಮೈಕ್ರೋಫೋನ್ ಹೇಳ್ತಾ ಇದೆ. ಬೇಗ ಹೇಳಿ ಸ್ತೋತ್ರ. ನಂಬೋರ್ ಒಂದು ಒಳ್ಳೆ ಆಮೇನ್ ಹೇಳಿ. ಆಮೀನ್. ದೇವರು ಅದಕ್ಕೋಸ್ಕರ ಬಾಗಿಲುಗಳನ್ನು ತೆರೆಯಕ್ಕೆ ಹೋಗ್ತಾ ಇದ್ದಾರೆ. परमेश्वर इसलिए दरवाजा खोल रहा है. And they went forth and preached everywhere. ಎಲ್ಲ ಕಡೆ ಹೋಗಿ ಪ್ರಸಂಗ ಮಾಡಿದ್ರು. The Lord working with them and confirming the word with signs following. और वो जहाँ पे जाकर वचन सुनाते थे, हम देखते सारे जगह जाकर सुनाते थे, वहाँ परमेश्वर वचन को हम देखते चमत्कार के द्वारा स्थिर करते थे. ಅದರ ಅರ್ಥ ಏನು ಗೊತ್ತಾ? इसका अर्थ क्या है? ನೀವು ಅವತ್ತು ಏನು ಪ್ರಸಂಗ ಮಾಡಿದ್ರು ಅದನ್ನ ದೇವರು ಅದ್ಭುತ ಸೂಚಕ ಕಾರ್ಯಗಳಿಂದ ಅದನ್ನ ಪ್ರೂವ್ ಮಾಡ್ತಾರಂತೆ. और जो प्रचार आप करते हैं उस प्रचार को परमेश्वर चमत्कार के द्वारा प्रूव करते हैं, स्थिर करते हैं. ರಕ್ಷಣೆ ಬಗ್ಗೆ ನೀವು ಪ್ರಸಂಗ ಮಾಡಿದ್ರೆ ದೇವರು ಅದ್ಭುತದಿಂದ ಅದನ್ನ ಕನ್ಫರ್ಮ್ ಮಾಡ್ತಾರೆ. और उद्धार के बारे में अगर प्रचार करते हो परमेश्वर अद्भुत कार्य की द्वारा से वो स्थिर करता है. ಸೌಖ್ಯವನ್ನು ನೀವು ಪ್ರಸಂಗ ಮಾಡೋದಾದ್ರೆ ಸೌಖ್ಯ ದೇವರಲ್ಲಿ ನಡೆಸ್ತಾರೆ. और चंगाई के बारे में प्रचार करते तो चंगाई वहाँ परमेश्वर चलाता है. ಬಿಡುಗಡೆ ನಾವು ಪ್ರಸಂಗ ಮಾಡೋದಾದ್ರೆ ಬಿಡುಗಡೆಯನ್ನು ದೇವರಲ್ಲಿ ತೋರ್ಪಡಿಸ್ತಾರೆ. और छुटकारे के बारे में प्रचार करते तो परमेश्वर वहाँ छुटकारा को फरमाता है. ಆಶೀರ್ವಾದ ಪ್ರಸಂಗ ಮಾಡಿದ್ರೆ ದೇವರು ಆಶೀರ್ವಾದನ ಕೊಡ್ತಾರೆ. और आशीष के बारे में प्रचार करते तो वहाँ परमेश्वर आशीष देता है. Working with them. इसका मतलब परमेश्वर के साथ काम कर
रहा था। ನಾವೇನ್ ಪ್ರಸಂಗ ಮಾಡಿದ್ರು ಅದ್ರ ಹಿಂಭಾಗದಲ್ಲಿ ಕೆಲಸ ಮಾಡೋದು ದೇವರು ಕೆಲಸ ಮಾಡ್ತಾರೆ. और जो हम प्रचार करते हैं उसके पीछे को काम करता है परमेश्वर काम करता है. ಅದಕ್ಕೆ ದೇವರು ನೀವು ಕೆಲವೊಮ್ಮೆ ನೀವು ದರಿದ್ರ ಪ್ರಸಂಗ ಮಾಡಿದ್ರೆ ಅಲ್ಲಿ ದರಿದ್ರನೇ ದೇವರು ಕೊಡ್ತಾರೆ. और हम गरीबी की बात प्रचार करते हैं परमेश्वर वहाँ गरीबी देता है. ಕೆಲವೊಬ್ಬರೆಲ್ಲ ಕಣ್ಣೀರು ವೇದನೆ ದರಿದ್ರ ಅಂತ ಪ್ರಸಂಗ ಮಾಡ್ತಾರೆ, ಅದೇ ಬರುತ್ತೆ, ಯಾಕಂದ್ರೆ ದೇವರು ಅಲ್ಲಿ ಕೆಲಸ ಮಾಡ್ತಾರಂತ. और आंसू, कई लोग आंसू, और हम देखते हैं आंसू के बारे प्रचार करते हैं तो वहाँ आंसू ही आता है क्योंकि वचन कहता है. ಬಟ್ ನನ್ನ ಯೇಸುವಿನ ವಾಕ್ಯದಲ್ಲಿ लेकिन हमारे परमेश्वर वचन की ಕಣ್ಣೀರನ್ನು ಒರೆಸುವಂತ ಸುವಾರ್ತೆ, आंसुओं को पोंछने वाला सुसमाचार, ರಕ್ಷಣೆ ಕೊಡುವಂತ ಪಾಪದಿಂದ ಬಿಡುಗಡೆ ಕೊಡುವಂತ ಸುವಾರ್ತೆ, और पाप से छुटकारा देने वाला सुसमाचार, ಅದ್ಭುತ ಸೂಚಕ ಕಾರ್ಯಗಳನ್ನು ನಡೆಸುವಂತ ಸುವಾರ್ತೆ, और चमत्कार करने वाला सुसमाचार, ಅನುಗ್ರಹಿಸುವಂತ ಸುವಾರ್ತೆ, और अनुग्रह देने वाला सुसमाचार, ಹೆಚ್ಚಿಸುವಂತ ಸುವಾರ್ತೆ, और बढ़ाने वाला समाचार. ನಾವೇನ್ ಪ್ರಸಂಗ ಮಾಡ್ತೀವೋ ದೇವರು ಅದರ ಹಿಂಭಾಗದಲ್ಲಿ ನಮಗೋಸ್ಕರ ಕ್ರಿಯೆ ಮಾಡಿ ಅದ್ಭುತಗಳೊಂದಿಗೆ ದೇವರು ಅದನ್ನ ಬಲಪಡಿಸುವ ದೇವರು. और हम जो प्रचार करते हैं हमारे पीछे परमेश्वर कार्य करता है चमत्कार के द्वारा. ಈ ಹಗಲೊತ್ತಿಂದ ನೀವು ನಿಮಗೆ ಇವತ್ತಿಂದ ನೀವು ಪ್ರಸಂಗ ಮಾಡಬೇಕು. और इस दोपहर के समय में आपको अपने आप से प्रचार करना है. ನನ್ನೊಟ್ಟಿಗೆ ಯಾರೋ ಕೇಳಿದ್ರು, ಪಾಸ್ಟರ್ ನೀವು ಯಾವ ಬೈಬಲ್ ಕಾಲೇಜ್ಗೆ ಹೋಗಿದ್ದೀರಾ ಅಂತ. और आपसे कोई पूछे तो पासवान से कोई पूछे तो कौन से बाइबल स्कूल में गए? द ಮಿರರ್ ಬೈಬಲ್ ಕಾಲೇಜ್. ದ ಮಿರರ್ ಬೈಬಲ್ ಕಾಲೇಜ್. द मिरर बाइबल्स कॉलेज. ಅರ್ಥ ಆಗಿಲ್ಲ. ಕನ್ನಡಿ ಬೈಬಲ್ ಕಾಲೇಜ್. ನನ್ನ ಕನ್ನಡಿ ನೋಡ್ಕೊಂಡು ನಾನೇ ಪ್ರಸಂಗ ಮಾಡೋದು. अर्थ नहीं मालूम पड़ा क्योंकि हम देखते हैं अपने आईने को देखकर ही प्रचार करना. ಯಾ ಥಿಯಾಲಜಿ ಕಾಲೇಜ್ ಹೋದ್ರೆ ನನಗೆ ಥಿಯಾಲಜಿ ಕಾಲೇಜ್ ಗೊತ್ತಿಲ್ಲ, ನನಗೆ ನಿಯಾಲಜಿ ಕಾಲೇಜ್ ಗೊತ್ತು. और इन्हें कौन सी थियोलॉजी कॉलेज में गए, लेकिन आपको थियोलॉजी कॉलेज नहीं मालूम, नियोलॉजी कॉलेज मालूम है. ಯಾರು ಹಾಲೆಲೂಯಾ, हालेलुया, ಆಮೆನ್, ಆಮೆನ್. ನಮಗೆ ದೇವರ ವಾಕ್ಯವನ್ನು ಸ್ತೋತ್ರ ಮೊಣಕಾಲಿನಲ್ಲಿ ನಾವು ಊರಿನ ಪ್ರಾರ್ಥನೆ ಮಾಡುವಾಗ ದೇವರೇ ನನಗೆ ಪ್ರಕಟಣೆ ಕೊಡು, ದೇವರ ವಾಕ್ಯದ ಶಕ್ತಿ ನಾನು ಅರ್ಥ ಮಾಡೋದಕ್ಕೆ ಕೃಪೆ ಕೊಡು ಅನ್ನೋವಾಗ ದೇವರು ನಮ್ಮ ಕೋಕೋನಟ್ ನ ಮುಟ್ತಾರೆ, ಕೋಕೋನಟ್ ಚೇಂಜ್ ಆಗುತ್ತೆ. और आप देकर प्रार्थना करते से परमेश्वर आपके वचन का प्रचार मुझे बता से करते समय परमेश्वर आपके कोकोनट को छुएगा और वहां आपका वचन मिलेगा. थैंक यू सिस्टर, थैंक यू. ಮೇಲೆ ಬನ್ನಿ, देयर इज अ प्रमोशन. ಆಮೆನ್, हालेलुया. हालेलुया. ಸಿಸ್ಟರ್ ಸರಿ ಕೋಕೋನಟ್ ಅಂತ ಹೇಳಿದ್ರು, ಪರವಾಗಿಲ್ಲ. हालेलुया, हालेलुया, ಆಮೆನ್, ಆಮೆನ್. ಓ ನನಗೆ ತುಂಬಾ ಸಂತೋಷ, ಯಾಕಂದ್ರೆ ಇವತ್ತು ಕನ್ನಡದಲ್ಲಿ ಪ್ರಸಂಗ 4 ತಿಂಗಳು ನಾನು ಕನ್ನಡದಲ್ಲಿ ಪ್ರಸಂಗ ಮಾಡಿಲ್ಲ. ದುಬೈ ಬಿಟ್ಟು ಒಮಾನ್ ಬಿಟ್ಟು ಬಾರನ್ ಬಿಟ್ಟು ಒಮಾನ್. और बहुत ही खुशी हो रही है पासवान को क्योंकि 4 महीने तक उन्होंने कन्नड़ में प्रचार नहीं किया, 4 महीने के बाद कर रहे हैं. हालेलुया. ಇವತ್ತು ನಾನು ಸಂತೋಷ ನೀವು ಅರ್ಥ ಮಾಡ್ಕೊಬೇಕು. हालेलुया. खुशी आपको समझ में आना चाहिए. ಆಮೆನ್, ಆಮೆನ್. ಆಲ್ರೈಟ್. ಇವತ್ತು ಸ್ತೋತ್ರ ದೇವರ ಶಕ್ತಿ ಬಗ್ಗೆ ನಾನು ಬೇರೆ ಟೈಮಲ್ಲಿ ನಾನು ಅದನ್ನ ದೇವರ ರಾಜ್ಯದ ಬಗ್ಗೆ ಮಾತಾಡಕ್ಕೆ ನಾನು ಆಸೆ ಪಡ್ತೀನಿ. ಅದು ದೇವರ ರಾಜ್ಯದಲ್ಲಿ ಎಲ್ಲವೂ ವರ್ಕ್ ಆಗೋದಲ್ಲ, ಅದರಲ್ಲಿ ಕ್ರಿಯೆ ಆಗೋದಲ್ಲ, ಶಕ್ತಿಯೊಂದಿಗೆ. ಎಲ್ಲರೂ ಹೇಳಿ ಶಕ್ತಿ. और परमेश्वर के राज्य में सब कुछ जो काम करता है शक्ति के द्वारा. ಬಲ, ಎಲ್ಲರೂ ಹೇಳಿ ಬಲ. और सब कहेंगे सामर्थ्य. ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ಓದಿದ್ವಲ್ಲ, ದೇವರ ರಾಜ್ಯವು ಬಲವು. ಬಲ, ಎಲ್ಲರೂ ಹೇಳಿ ಬಲ. और जैसा कि हमने पढ़ा, हम देते परमेश्वर का राज्य और पराक्रम. ಈ ಬಲ ಅನ್ನೋದಾದ್ರೆ ಏನು? पराक्रम मतलब क्या है? ದೇವರ ರಾಜ್ಯದಲ್ಲಿ ಕ್ರಿಯೆ ಮಾಡೋದಕ್ಕೆ ಬೇಕಾಗಿರುವ ಶಕ್ತಿ. और परमेश्वर के राज्य में काम करने के लिए जो शक्ति चाहिए. ಬಲ, ದೇವರ ಬಲ 9 ರೀತಿಯಲ್ಲಿ ಅದು ಪ್ರಕಟವಾಗುತ್ತೆ ದೇವರ ವಾಕ್ಯದಲ್ಲಿ. और परमेश्वर का पराक्रम हम देखें 9 रीति में वो प्रकट होता है परमेश्वर के वचन में. ಅದ್ಭುತಗಳು ನಡೆಯುವ ಏರಿಯಾದಲ್ಲಿ ಅದು ಬಲ ಯಾವ ರೀತಿಯಲ್ಲಿ ಪ್ರಕಟವಾಗುತ್ತೆ ಅಂದ್ರೆ ಅದು ಫೇತ್ ಆಗಿ, ವಿಶ್ವಾಸವಾಗಿ ಅದು ಪ್ರಕಟವಾಗುತ್ತೆ. और जहां अद्भुत कार्य चलता हुआ किस तरह प्रकट होता है, हम कहते हैं कि विश्वास के द्वारा प्रकट होता है. In the area of miracle, the power of God is faith. और हम देखते हैं अद्भुत कार्य जहाँ चलता है वहाँ विश्वास के द्वारा प्रकट होता है. And in the area of law, the power of God is authority. और हम देखते हैं जहाँ जिस जगह पे हम देखते हैं अधिकार, वहाँ अधिकार के द्वारा चलता है. ನಿಯಮನ ಲಾಗ್ ಏನ್ ಹೇಳ್ತಾರೆ? ನಿಯಮಗಳು. ನಿಯಮದ ಜಾಗದಲ್ಲಿ ದೇವರ ಶಕ್ತಿ ಅಧಿಕಾರವಾಗಿ ಪ್ರಕಟವಾಗುತ್ತೆ. और नियम की जगह में हम देखते हैं परमेश्वर का शक्ति अधिकार के द्वारा प्रकट होता है. ಮತ್ತೆ ಸೇವೆಯಲ್ಲಿ, और सेवकाई में ದೇವರ ಶಕ್ತಿ ಯಾವ ರೀತಿಯಲ್ಲಿ ಪ್ರಕಟವಾಗುತ್ತೆ? परमेश्वर का शक्ति किस तरह प्रकट होता है? ಅಭಿಷೇಕದ ಮೂಲಕವಾಗಿ. अभिषेक के द्वारा. आमेन, आमीन. In the area of finance, the power of God is wealth. और हम देखते हैं आर्थिक बातों में परमेश्वर का शक्ति जो है वो है, हम देखते हैं उसका वेल्थ है. ವೆಲ್ತ್ ಅಂದ್ರೆ ಹೇಗೆ ಹೇಳ್ತಾರೆ? ಓಕೆ, ಡ್ಯೂಟ್ರಾನಮಿ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಡ್ಯೂಟ್ರಾನಮಿಗೆ 8:18 ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 18ನೇ ವಾಕ್ಯ. ಬೇಗ ಏನಂತ ಹೇಳಿದೆ? ಭಾಗ್ಯವನ್ನು ಸಂಪಾದಿಸಿಕೊಳ್ಳೋದಕ್ಕೆ ನಿಮಗೆ
ಸಾಮರ್ಥ್ಯ ಕೊಟ್ಟಿದ್ದಾರಂತೆ. ಹಲೋ. और हम देखते हैं भाग्य संपादन करने के लिए आपको सामर्थ्य दिया गया है. But that is the truth. लेकिन ये सच्चाई है. ಇದರಲ್ಲಿ ಬರೆಯಲ್ಪಟ್ಟಿದೆ. इसमें लिखा गया है. ಕರ್ತನಾದ ಯೆಹೋವನು, परमेश्वर का प्रभु यहोवा, ಭಾಗ್ಯ ಕೊಡೋದಕ್ಕೆ ದೇವರು ಸಾಮರ್ಥ್ಯ ಏನು ಕೊಡ್ತಾರಂತೆ? ಯಾರು ಮಾತಾಡ್ತಾ और आपको भाग्य देने के लिए ಶಕ್ತಿ ಕೊಡ್ತಾರಂತೆ. सामर्थ्य देता है परमेश्वर. ಇಲ್ಲಿ ಬಹರೇನಲ್ಲಿ ಎಷ್ಟು ಜನ ನೀವು ಸ್ಪೆಂಡ್ ಮಾಡಕ್ ಬಂದಿದ್ದೀರಾ, ಇಲ್ಲಿ ಹಣ ಮಾಡಕ್ ಬಂದಿದ್ದೀರಾ? और इस भारत में कितने जना सिर्फ पैसे ऐसे उड़ाने के लिए आए हैं या पैसे कमाने के लिए आए हैं? ಅದಕ್ಕೆ ನಾವು ಬಂದಿರೋದಿಲ್ಲ, ಇಂಡಿಯಾದಲ್ಲೇ ಕೂತಿರ್ಬೋದು. इसलिए आए, नहीं तो आप इंडिया में रह जाते थे. ಹೌದ್ರಾ ಇಲ್ವಾ? ಯಾರು ಮಾತಾಡ್ತಾ ಇಲ್ಲ? हाँ या नहीं? कोई बातें नहीं कर रही है. ಸ್ವಲ್ಪ ಕೂಡ ನಾವು ಹಣ ಮಾಡಬೇಕು ಅಲ್ವಾ? ಸ್ವಲ್ಪ थोड़ा सा हमें पैसे करना चाहिए. ಇಂಡಿಯಾದಲ್ಲಿ ಅಷ್ಟು ಸಾಕಾಗ್ತಾ ಇಲ್ಲ, ಸ್ವಲ್ಪ ಕೂಡ. इंडिया में उतना काफी नहीं है, थोड़ा करना चाहिए. ಟ್ಯಾಕ್ಸ್ ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಕೂಡ. टैक्स वहाँ ज्यादा है. ನೀವು ಯಾರು ಸೋತರನ್ನು ಹೇಳ್ತಾ ಇಲ್ಲ. ನಿಮ್ಮನ್ನ ಯಾವ ಪೊಲೀಸ್ ಇಲ್ಲಿ ಹಿಡಿಯಲ್ಲ, ಡೋ ವರಿ. आप कोई धन्यवाद नहीं कहते, कोई पुलिस आपको नहीं पकड़ेंगे. ಟ್ಯಾಕ್ಸರ್ ಯಾರು ಹಿಡಿಯಲ್ಲ. और कोई टैक्स का अधिकारी आपको नहीं पकड़ेंगे. In the area of finance, the power of God is wealth. और हम देखते हैं आर्थिक की जगह में हम देखते हैं परमेश्वर का सामर्थ जो है वो ऐश्वर्य है. ದೇವರು ನಿಮ್ಮ ಕರಗಳನ್ನು ದೇವರು ಶಕ್ತಿಯಿಂದ ದೇವರು ತುಂಬಿಸಕ್ಕೆ ಹೋಗ್ತಾ ಇದ್ದಾರೆ. और आपके हाथों को परमेश्वर शक्ति से भर रहा है. ಅಂದ್ರೆ ನೀವು ಸ್ತೋತ್ರ ಬರುವಂತ ದಿವಸಗಳಲ್ಲಿ ಸಾಲ ತಕೊಳ್ಳೋರಲ್ಲ, ಸಾಲ ಕೊಡುವಂತವರಾಗಿ ದೇವರು ಮಾಡ. इसका मतलब आगे आने वाले दिनों में आप कर्ज देने वाले बनेंगे, लेने वाले नहीं. ನಿಮ್ಮ ಕರಗಳನ್ನು ದೇವರು ಶಕ್ತಿ ಪಡಿಸಕ್ಕೆ ಹೋಗ್ತಾ ಇದ್ದಾರೆ. और आपके हाथ में परमेश्वर बल देता है. ನಿಮಗೆ ಸಾಮರ್ಥ್ಯವನ್ನು ದೇವರು ಕೊಡಕ್ಕೆ ಹೋಗ್ತಾ ಇದ್ದಾರೆ, ಭಾಗ್ಯ ಉಂಟಾಗೋದಕ್ಕೆ. और आपको सामर्थ्य देता है कि भाग्य वहाँ उत्पन्न हो जाए. ಯಾವ ದರಿದ್ರದ ಶಕ್ತಿಗಳು ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ, ಯಾವ ದರಿದ್ರದ ಆತ್ಮಗಳು ನಿಮ್ಮ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ. ಕಾರಣ ದೇವರು ಸ್ತೋತ್ರ ನಿಮ್ಮ ಕರದಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಅದು ಬೇರೆ ಮಂತ್ರ ಮಾಡೋರ ಕೈಯಲ್ಲಿ ಅಲ್ಲ, ನಿಮ್ಮ ಕೈಯಲ್ಲಿ ದೇವರು ಶಕ್ತಿ ಕೊಟ್ಟಿದ್ದಾರೆ ಧನವನ್ನು ಉಂಟು ಮಾಡೋದಕ್ಕೆ, ದೇವರ ರಾಜ್ಯವನ್ನು ಕಟ್ಟೋದಕ್ಕೆ. और कोई भी आपके हाथ में नहीं आए, क्योंकि परमेश्वर आपके हाथों में शक्ति देता है, और परमेश्वर के ऐश्वर्य यहाँ उत्पन्न करने के लिए. ನಿಮ್ಮ ಕರದಲ್ಲಾಗಿದೆ ಶಕ್ತಿ, और आपके हाथों में है शक्ति. ಎಲ್ಲರೂ ಹೇಳಿ ಶಕ್ತಿ. और सब कहेंगे शक्ति. ಈ ಶಕ್ತಿ ಯಾವ ರೀತಿಯಲ್ಲಿ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ? और ये शक्ति किस तरह पा सकते हैं? ನಿಮ್ಮ ಬಳಿಯಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. आपके पास एक प्रश्न पूछते हैं. ನೀವು ಪವಿತ್ರಾತ್ಮದಿಂದ ನೀವು ಅಭಿಷೇಕ ಹೊಂದಿದ್ದೀರಾ ಅಂತ ಕೇಳಿದ್ರೆ ನೀವು ಹೌದು ಅಂತೀರಾ. आपसे पूछे कि आप पवित्र आत्मा का अभिषेक पाए तो आप हाँ कहते हैं. ಇವತ್ತು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. और एक प्रश्न पूछते हैं. ನೀವು ಶಕ್ತಿಯಿಂದ ನೀವು ಅಭಿಷೇಕ ಹೊಂದಿದ್ದೀರಾ ಅಂತ ಕೇಳಿದ್ರೆ ಎಷ್ಟು ಜನ ನಿಮಗೆ ಹೌದು ಅಂತ ಹೇಳಕ್ ಸಾಧ್ಯ? और शक्ति से आप अभिषेक पा चुके ऐसे कहते समय कितने जन हाँ कह सकते हैं? कितने जन हाँ कह सकते हैं? Okay, not even one. All right. Read Acts of the Apostles chapter 10 verse 38. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದ 38ನೇ ವಾಕ್ಯ. और हम देखिए प्रेरित की किताब में 10वां अध्याय का 38 38 ವಚನ. 10 ನಿಮಿಷ ಆದ್ರೂ ಪ್ರಾರ್ಥನೆಗಾಗಿ ನಾವು ಸಮಯವನ್ನು ನಾವು ಮೀಸಲಿಡೋಣ. ಕಮ್ ಆನ್, ಎಲ್ಲರೂ ಬಾಯ್ ಅದು ಸಿಕ್ಕದವರು ಬೇಗ ಬೇಗ ಓದಿ. और जो मिले जल्दी से पढ़ लीजिए. ಏನಿದ್ರಿಂದ? ಎಲ್ಲರೂ ಹೇಳಿ ಪವಿತ್ರಾತ್ಮದಿಂದಲೂ ಬಲದಿಂದಲೂ. ಇದು ಪವಿತ್ರಾತ್ಮನ ಬಲದಿಂದಲೂ ಅಂತೆಲ್ಲ ಬರೆಯಲ್ಪಟ್ಟಿಲ್ಲ, ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದ್ರು. और सब कहे कि पवित्र आत्मा से और सामर्थ से. पवित्र आत्मा सामर्थ ऐसा नहीं लिखा, बल्कि पवित्र आत्मा और सामर्थ लिखा गया है. ಮತ್ತೆ ಅದರಲ್ಲಿ ಬರೆಯಲ್ಪಟ್ಟಿದೆ, ಆತನು ಎಲ್ಲಾ ಕಡೆಗಳಲ್ಲೂ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು, ದೆವ್ವದಿಂದ ಪೀಡಿತರಾಗಿದ್ದವರನ್ನು ಯೇಸು ಗುಣಪಡಿಸಿದನು, ದೇವರು ಯೇಸುವಿನೊಂದಿಗೆ ಇದ್ದಾನೆಂಬುದನ್ನು ಇದು ತೋರಿಸಿಕೊಟ್ಟಿತು. और वहाँ लिखा है वो भलाई करता और सबको शैतान के सताए हुए थे अच्छा करता फिरा, क्योंकि परमेश्वर उसके साथ था. ದೇವರು ನಿಮ್ಮ ಸಂಗಡ ಇರಬೇಕಾ? परमेश्वर आपके साथ रहना चाहिए. ಅಭಿಷೇಕ ನಿಮ್ಮ ಮೇಲೆ ಬರೋದಾದ್ರೆ ದೇವರು ನಿಮ್ಮ ಸಂಗಡ ಇದ್ದಾರೆ. अभिषेक आपके ऊपर आता है तो परमेश्वर आपके साथ है. ದಾವೀದನ ಮೇಲೆ ಅಭಿಷೇಕ ಸುರಿಯಲ್ಪಟ್ಟ ದಿವಸದಿಂದ ದೇವರು ಅವನ ಸಂಗಡ ಇದ್ರು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. और हम देखिए दावीद के ऊपर जब अभिषेक उतर का आया तो परमेश्वर के साथ ऐसा वचन कहता है. ಈ ಹಗಲೊತ್ತು ಈ ಸಾಯಂಕಾಲ ನಿಮ್ಮ ಮೇಲೆ ಅಭಿಷೇಕ ಬರುವಾಗ ನಿಮ್ಮ ಸಂಗಡ ನಡೆಯೋದು ದೆವ್ವ ಅಲ್ಲ, ನಿಮ್ಮ ಸಂಗಡ ನಡೆಯೋದು ದರಿದ್ರ ಅಲ್ಲ, ನಿಮ್ಮ ಸಂಗಡ ಇರೋದು ದೇವರ ಆತ್ಮನ ಸಾನ್ನಿಧ್ಯ. ದೇವರು ನಿಮ್ಮ ಸಂಗಡ ಇರಕ್ಕೆ ಹೋಗ್ತಾ ಇದ್ದಾರೆ. ಅದ್ಭುತ ಸೂಚಕ ಕಾರ್ಯಗಳೊಂದಿಗೆ ಅದನ್ನು ದೇವರು ತೋರ್ಪಡಿಸುತ್ತಾರೆ. और इस सांझ के समय जब परमेश्वर का अभिषेक उतर कर आता है तब आपके पास आता है गरीबी नहीं, आपके साथ रहता है शैतान नहीं, बल्कि हम देखते हैं परमेश्वर का सामर्थ वहां आता है. God anointed Jesus with Holy Spirit and with power. ಪವಿತ್ರ ಆತ್ಮದಿಂದಲೂ ಶಕ್ತಿ
ಶಕ್ತಿಯಿಂದಲೂ ಅಭಿಷೇಕಿಸಿದನು. हम देखते हैं परमेश्वर ने यीशु मसीह को पवित्र आत्मा और सामर्थ के साथ अभिषेक किया. ಈ ಸಾಯಂಕಾಲ ನಿಮ್ಮೊಂದಿಗೆ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ. और इस सांझ के समय में और एक प्रश्न पूछते हैं. ಎಷ್ಟು ಜನರಿಗೆ ನೀವು ಪವಿತ್ರಾತ್ಮನ ಶಕ್ತಿಯಿಂದ ಅಭಿಷೇಕ ಹೊಂದಬೇಕಂತ ಆಸೆ ಪಡ್ತೀರಾ? और कितने जन को पवित्र आत्मा की शक्ति से अभिषेक पाने का आशा है? ಇವತ್ತಿನವರೆಗೂ ನೀವು ಅದರ ಬಗ್ಗೆ ಕೇಳ್ದಿರೋ ಇರಬಹುದು, ಬಟ್ now when you understand, ನೀವು ಅದರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳುವಾಗ ಅಭಿಷೇಕದಲ್ಲಿ ಎಲ್ಲವೂ ಉಂಟು. ಎಲ್ಲರೂ ಹೇಳಿ ಇಟ್ಸ್ ಆಲ್ ಇನ್ ದಿ ಅನಾಯಿಂಟಿಂಗ್. ಎಲ್ಲರೂ ಬಾಯಿ ತೆಗೆದು ಹೇಳಿ ಎಲ್ಲವೂ ಅಭಿಷೇಕದಲ್ಲಿದೆ. और आज तक आपने इस बातों को नहीं समझा, लेकिन आज के दिन समझते समय आप सब कहे कि अभिषेक में आशीष है, ಶಕ್ತಿ और शक्ति. ಎಲ್ಲರೂ ಬಾಯಿ ತೆಗೆದು ಜೋರಾಗಿ ಹೇಳಿ ಶಕ್ತಿ. शक्ति. ಈ ಸಾಯಂಕಾಲ ಈ ಹಾಲ್ ಬಿಟ್ಟು ಹೋಗೋದಕ್ಕೆ ಮುಂಚಿತವಾಗಿ ಒಂದೊಂದು ದೇವರ ಮಕ್ಕಳು ಶಕ್ತಿಯಿಂದ ತುಂಬಲ್ಪಡಬೇಕು, ಶಕ್ತಿಯಿಂದ ಅಭಿಷೇಕ ಹೊಂದಬೇಕು, ಶಕ್ತಿಯಿಂದ ಈ ಜಾಗದಿಂದ ಸ್ವತಃ ಹೊರಗಡೆ ಹೋಗಿ ಅನೇಕರನ್ನು ಕ್ರಿಸ್ತನ ಕಡೆ ನಡೆಸಿ ಮತ್ತೆ ಈ ಜಾಗದಲ್ಲಿ ವಿಶ್ವಾಸಿಗಳೊಂದಿಗೆ ಅನೇಕ ಆತ್ಮಗಳೊಂದಿಗೆ ಈ ಜಾಗವನ್ನು ತುಂಬಿಸಬೇಕು. और यहाँ सांझ के समय यहाँ से जाते समय आप शक्ति से भरना चाहिए. यहाँ से जाकर वचन सुनाकर शक्ति से लोगों को यहाँ पर लेकर आना चाहिए और इस जगह को भरना चाहिए. ಯೋಹನನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಶಿಷ್ಯರ ಮೇಲೆ ಊಬಿ ಆತನು ಊದಿದ ನಂತರ ಪವಿತ್ರಾತ್ಮವನ್ನು ಹೊಂದಿಕೊಳ್ಳಿರಿ ಅಂತ ಹೇಳಿದ ತಕ್ಷಣ ಅವರು ಪವಿತ್ರಾತ್ಮವನ್ನು ಹೊಂದಿಕೊಂಡ್ರು. हम देखते हैं योहना की किताब में यीशु मसीह पुनरुत्थान के बाद शिष्यों पर उसने फूका, तब हम देखते हैं वहाँ श्वास को फूका और वहाँ पवित्र आत्मा को फूका, उसने पवित्र आत्मा को पाए. ಮತ್ತೆ ಅದೇ ಸ್ತೋತ್ರ ಯೇಸು ಸ್ವಾಮಿ ಅಪೊಸ್ತಲನ ಪುಸ್ತಕದಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. और वही हम देखते हैं प्रेरितों के अध्याय में पहला अध्याय में देखते हैं, ಓದಿ ಬೇಗ ಓದಿ. 8वां वचन में ಪವಿತ್ರಾತ್ಮನು ನಿಮ್ಮ ಆಲ್ರೆಡಿ 22ನೇ ಅಧ್ಯಾಯದಲ್ಲಿ ಯೋಹನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮನು ಕೊಟ್ಟಿದ್ದಾರಲ್ಲ, ಮತ್ತೆ ಏನಕ್ಕೆ ಕೊಡಬೇಕು? और हम देखते हैं ऑलरेडी हमने देखा योहना की किताब 22 अध्याय में यीशु मसीह पवित्र आत्मा को दिया है, फिर से क्या देना चाहिए? ಹಲೋ, ಅರ್ಥ ಆಗ್ತಾ ಇದೆಯಾ ಇಲ್ವಾ? क्या आपको समझ में आ रही है? ಆವಾಗ ಬಂದಿದ್ದು ಫುಲ್ನೆಸ್, ಆತನ ಸಾನ್ನಿಧ್ಯ. और उस समय आया पवित्र आत्मा का सम्मुख सानिध्य था. ಇವಾಗ ಬರ್ತಾ ಇರೋದು ಬಿಗರ್ ಡೋಸ್. ಇನ್ನೊಂದು ದೇವರು ದೊಡ್ಡ ಡೋಸ್ ಕೊಡ್ತಾ ಇದ್ದಾರೆ ಶಕ್ತಿಯ ಒಂದಿಗೆ ನಿಮ್ಮನ್ನು ತುಂಬಿಸೋದಕ್ಕೆ. लेकिन अब जो आ रहा है परमेश्वर और एक डोज देता है, वो हम देते सामर्थ के साथ. Come on, somebody read. ಸಾಕು. ಈ ಬಲ ಯಾವ ರೀತಿಯಲ್ಲಿ ಹೊಂದಕ್ಕೆ ಹೋಗ್ತಾ ಇದ್ದಾರೆ? और इस सामर्थ को किस तरह पाते हैं? ನಿಮ್ಗೆ ಗೊತ್ತು, ನಿಮ್ಮ ಒಳಗಡೆ ಇವಾಗ ಪವಿತ್ರಾತ್ಮನಿದ್ದಾರೆ. आप जानते हैं कि आप में पवित्र आत्मा है. ಪವಿತ್ರಾತ್ಮ ಇಲ್ದಿರಾ ನೀವು ಯೇಸು ಸ್ವಾಮಿ ಕರ್ತನ ಅಂತ ಹೇಳೋದಕ್ಕೆ ಆಗೋದಿಲ್ಲ. और पवित्र आत्मा नहीं तो आप यीशु मसीह को प्रभु नहीं कह सकते. ಮತ್ತೆ ಯಾವ ರೀತಿಯಲ್ಲಿ ಶಕ್ತಿ ನೀವು ಹೊಂದ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಶಕ್ತಿ ನಿಮ್ಮ ಮೇಲೆ ಬರುತ್ತೆ. और सामर्थ आप में किस तरह पाए कैसा मालूम पड़ता है. ಅಪೊಸ್ತಲನ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಬೇಗ ಓದಿ. और प्रेरितों की किताब में 2रा अध्याय का पहला वचन से 4था वचन तक पढ़ लीजिए. ಬೇಗ ಬೇಗ. हाँ 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 ಎಲ್ಲ ಗಮನದಿಂದ ಕೇಳಿದ್ದೀರಾ ಅಂತ ನಾನು ನಂಬ್ತೇನೆ. जब पिंतुकुस का दिन आया तो वे सब एक जगह इकट्ठे थे. एकाएक आकाश से बड़ी आंधी किसी सनासनाहट का शब्द हुआ और उससे सारा घर जहां वे बैठे थे गूंज गया और उन्हें आग की सी जीभें फटती हुई दिखाई दी और उनमें से हर एक पर आ ठहरी. वे सब पवित्र आत्मा से भर गए और जिस प्रकार आत्मा ने उन्हें बोलने की सामर्थ्य दी वे अन्य अन्य भाषा बोलने लगे. ಎಲ್ಲರೂ ನಾವೇನು ಓದಿದ್ದೀವಿ? ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಜಾಗದಲ್ಲಿ ಬಂದಾಗ ಐಕ್ಯತೆ ಇದೆ. और हम जैसा कि पढ़ा, जहाँ एक मन से एक इकट्ठा होते वहाँ एकता है. ಇಲ್ಲೂ ನಾನು ನಂಬ್ತೇನೆ ಐಕ್ಯತೆ ಇದೆ. और यहाँ विश्वास करते हैं कि पास पर यहाँ एकता है. ಅಲ್ಲಿ ಕೂಡಿ ಬಂದವರು ಎಲ್ಲರೂ ಒಂದೇ ಉದ್ದೇಶದಿಂದ ಏನು ಶಕ್ತಿ ಹೊಂದ್ಕೊಬೇಕು ಅಂತ. और एक ही उद्देश्य जहाँ वो मिलकर आए थे, उन्होंने एक ही उद्देश्य था कि शक्ति को पाना चाहिए. ಶಕ್ತಿ ಯಾವ ರೀತಿಯಲ್ಲಿ ಬಂದಿದ್ದು? और शक्ति किस तरह आता आया? ಬೆಂಕಿಯ ರೀತಿಯಲ್ಲಿ. हम देखते आग के रीत में आया. ಈ ಹಗಲೊತ್ತು ಈ ಸಾಯಂಕಾಲ ದೇವರ ಮಕ್ಕಳ ಮೇಲೆ ಪವಿತ್ರಾತ್ಮನ ಬೆಂಕಿ ನೀವು ಹೊಂದ್ಕೊಳ್ಳೋದೇ ಆದ್ರೆ ನಿಮ್ಮ ಮೇಲೆ ಪವಿತ್ರಾತ್ಮನ ಶಕ್ತಿ ನೀವು ಹೊಂದ್ಕೊಳ್ತೀರಾ. ಶಕ್ತಿ ಬರೋದೇ ಆದ್ರೆ ಅದ್ಭುತ ಸೂಚಕ ಕಾರ್ಯಗಳು ನಿಮ್ಮ ಹಿಂದೆ ಓಡಿ ಬರುತ್ತೆ. और इस सांझ के समय आप जो यहाँ परमेश्वर का अभिषेक को पाते हैं तो वहां हम देखते हैं अद्भुत कार्य और चमत्कार होता है. ಹಲೋ, ಅರ್ಥ ಆಗ್ತಾ ಇದೆಯಾ? क्या आपको समझ में आ रही है? ಹಳೆ ಒಡಂಬಡಿಕೆಯಲ್ಲಿ ದೇವರ ಬೆಂಕಿ ಮೋಶೆ ಕಂಡಿದ್ದೆಲ್ಲ ಬರ್ನಿಂಗ್ ಬುಷ್ ಏನ್ ಹೇಳ್ತಾರೆ,
ಆ ಮುಳ್ಳಿನ ಪೊದರೆಯಲ್ಲಿ ಬೆಂಕಿ ನೋಡಿದ ತಕ್ಷಣ ಅವ್ರಿಗೆ ಸೇವೆ ಬದಲಾಯಿತು, ಅವ್ರ ಜೀವನ ಬದಲಾಯಿತು, ಭಯ ಹೋಯ್ತು. ಆತನು ಸ್ತೋತ್ರ ಐಗುಪ್ತ ದೇಶದಲ್ಲಿ ಹೋಗಿ ಜನರನ್ನೆಲ್ಲ ಬಿಡುಗಡೆ ಮಾಡಿ ಹೊರಗಡೆ ತಂದ್ರು. हम देखते हैं जब पुराना नियम में मूसा जब वो जलता हुआ आग के पौधे को देखा तो उसका शक्ति बदल गया. हम देखते हैं उसका सेवा बदल गया और वो मिस्र देश में जाकर लोगों को छुड़ा कर लेकर आया. एलियನು ಪ್ರಾರ್ಥನೆ ಮಾಡಿದಾಗ ಬೆಂಕಿ ಇಳಿದು ಬಂತು. और एलिया प्रार्थना करते समय आग उतर कर आया. ಮತ್ತೆ ಎಲಿಷನು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅಗ್ನಿ ರಥಗಳು ಕುದುರೆಗಳು ಉಂಟಾಯಿತು. और हम देखते हैं एलिशा प्रार्थना करते समय वो अग्नि का रथ दिखाई दिया. ಇವರು ಸುತ್ತಲೂ ಮುತ್ತಲು ಎಲ್ಲ ಬೆಂಕಿ ಕಾಣಿಸಲ್ಪಡುವಾಗ ಹೊಸ ಒಡಂಬಡಿಕೆಯಲ್ಲಿ ಶಕ್ತಿ ಪವಿತ್ರಾತ್ಮನ ಬೆಂಕಿ ಅವರ ಮೇಲೆ ಇಳಿದು ಬಂತು. और हम देखते हैं वहाँ पुराना नियम उनके चारों ओर आग दिखाई देते समय नया नियम में हम देखते हैं परमेश्वर का अभिषेक और शक्ति उतर कर आया. ಆಗ ನಿಮ್ಮ ಮೇಲೆ ಬೆಂಕಿ ಇರುವಾಗ ಯಾವ ದೆವ್ವ ನಿಮ್ಮನ್ನು ಮುಟ್ಟೋಕೆ ಸಾಧ್ಯ? और आप में अगर आपके ऊपर आग है तो कौन सा भूत आपको छू सकता है? ಕಮ್ ಆನ್, ಯಾರು ಮಾತಾಡ್ತಾ ಇಲ್ಲ? हालेलुया, ಆಮೆನ್, आमीन. ಒಂದು ಇಬ್ರು ಸೇವಕರು ಬೇಕರಿಗೆ ಹೋದ್ರಂತೆ. और दो सेवक बेकरी में गए. ಅಲ್ಲಿ ಎರಡು ಮೊಟ್ಟೆ ಪಫ್ಸ್ ಇಟ್ಟಿದ್ರು. वहाँ दो हम देखते अंडे का पफ रखा था. ಒಂದು ಪಫ್ಸ್ ಮೇಲೆ ನೊಣ ಎಲ್ಲ ಕೂತ್ಕೊಂಡು ಭರತನಾಟ್ಯ ಆಡ್ತಾ ಇದೆ. और एक पफ्स के ऊपर हम देखते हैं जब मक्खी बैठकर वहाँ नाच रहा था. ಇನ್ನೊಂದು ಕಡೆ ಅದು ಹತ್ರನೂ ಹೋಗಕ್ಕಾಗ್ತಾ ಇಲ್ಲ. और एक जगह पे हम उसके पास भी नहीं गए थे. ಯಾಕಂದ್ರೆ ಒಂದು ಪಫ್ಸ್ ತಣ್ಣಗಿದೆ, ಇನ್ನೊಂದು ತುಂಬಾ ಬಿಸಿಯಾಗಿದೆ. क्योंकि एक पफ जो बहुत ही ठंडा था और एक बहुत ही गर्म था. ನೀವು ವಿಶ್ವಾಸಿಗಳು ನಿಮ್ಮ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಫೈರ್ ಅಲ್ಲಿ ಇದ್ದೀರಾ ಅಂತ. आप विश्वासी लोग आपको देखते समय मालूम पड़ता है कितने आग में हैं. ಇವತ್ತು ಆಗ್ಲೂ ಸ್ತೋತ್ರ, ಒಂದು ವಿಶ್ವಾಸಿ ಸ್ತೋತ್ರದಲ್ಲೇ ಗೊತ್ತಾಗುತ್ತೆ ಎಷ್ಟು ಫೈರ್ ಅಲ್ಲಿ ಅವರು ಇದ್ದಾರೆ ಅಂತ, ಬೆಂಕಿ ಅಭಿಷೇಕ ಅವ್ರ ಮೇಲೆ ಇದೆ ಅಂತ. और एक इस दोपहर के समय एक विश्वासी जब धन्यवाद कहते समय मालूम पड़ता है कितना आग का अभिषेक उसके ऊपर है. ಎಷ್ಟು ಜನಕ್ಕೆ ನೀವು ಅದರಲ್ಲಿ ನಡಿಬೇಕಂತ ಆಸೆ ಪಡ್ತೀರಾ? और कितने जन उस अभिषेक में चलने की आशा करते हैं. ಶಕ್ತಿ ನಾನು ಮಹಿಮೆ ಬಗ್ಗೆ ನಾನು ಮಾತಾಡಿಲ್ಲ, ಶಕ್ತಿ ನಾನು ಕಂಪ್ಲೀಟ್ ಮಾಡಿಲ್ಲ. ಬಟ್ ಇವತ್ತು ಪವಿತ್ರಾತ್ಮನ ಅಭಿಷೇಕದ ಆ ಒಂದು ಪ್ರಕಟಣೆ ನಿಮ್ಮ ಒಳಗಡೆ ಬರೋದೇ ಆದ್ರೆ, ನೀವು ಪವಿತ್ರಾತ್ಮನ ಅಭಿಷೇಕದ ಬೆಂಕಿದ ನೀವು ನಡೆಯೋದೇ ಆದ್ರೆ, ನೀವು ಸಾಧಾರಣ ವಿಶ್ವಾಸಿಗಳಲ್ಲ, ಸಾಧಾರಣವಾಗಿರುವ ಸೇವಕರಲ್ಲ, ಅಸಾಧಾರಣವಾದ ವಿಶ್ವಾಸಿಗಳು, ಅಸಾಧಾರಣವಾದ ಸೇವಕರಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ಕಮ್ ಆನ್. और शक्ति के बारे में अभी बातें खत्म नहीं किया और महिमा के बारे में बातें ही नहीं की, लेकिन आप परमेश्वर की शक्ति आपके ऊपर उतर आते समय आज के दिन आप साधारण व्यक्ति नहीं, साधारण विश्वासी नहीं, असाधारण सेवक और विश्वासी बनेंगे. ಪ್ರಸಂಗ ಇವತ್ತು ನಿಲ್ಸೋಣ, ಕೆಳಗಡೆ ಹೋಗೋಣ. ವಿ ಗೋನಾ ಪ್ರೇ ಫಾರ್ ಯು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀವಿ. पासवान आपके लिए प्रार्थना करेंगे. ಲಿಸನ್ ಟು ಮೀ. आप सुनिए. ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ और या छोटे बचपन में ಈ ಏನ್ ಹೇಳ್ತಾರೆ, ಈ ಬ್ಲಾಕ್ ಸ್ಮಿತ್, ಈ ಕಬ್ಬಿಣ ಜೊತೆ ಎಲ್ಲ ಕೆಲಸ ಮಾಡ್ತಾರಲ್ಲ, ಕಮ್ಮಾರ, ಈ ಗೋಲ್ಡ್ ಸ್ಮಿತ್ಗೆ ಅವ್ರು ಗೋಲ್ಡ್ ಜೊತೆ ಕೆಲಸ ಮಾಡ್ತಾರೆ. ಬ್ಲಾಕ್ ಸ್ಮಿತ್ ಅಂದ್ರೆ ಕಬ್ಬಿಣ ಜೊತೆ, ಕಮ್ಮಾರ. और लोहे का जो काम करते हैं, ನಾನು ನೋಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. और उन्हें देखा बचपन में. ಆ ಮಾಡೋ ಕಡೆ ನಾನು ಹೋಗಿದ್ದೀನಿ. और वो करते समय गए थे वहाँ. ಅವ್ರೇನಾದ್ರು ದೊಡ್ಡ ದೊಡ್ಡ ಮಚ್ಚಲ कुलुमे. ಕರೆಕ್ಟ್, ಎಲ್ಲರೂ ಕುಲುಮೆ. और बड़े बड़े कुछ चीज ಎಲ್ಲರಿಗೂ ಅರ್ಥ ಆಯ್ತು. ಕುಲುಮೆಯಲ್ಲಿ ಏನ್ ಮಾಡ್ತಾರೆ, ಆ ಕಬ್ಬಿಣನ ಏನ್ ಮಾಡ್ತಾರೆ, ಶಾರ್ಪ್ ಮಾಡ್ಬೇಕು. और वो लोहे को शार्प करना चाहिए. ಅದನ್ನ ಚೂಪ್ ಮಾಡ್ಬೇಕಂದ್ರೆ, ಶಾರ್ಪ್ ಮಾಡ್ಬೇಕಂದ್ರೆ ಬೆಂಕಿಯಲ್ಲಿ ಹಾಕ್ತಾರೆ. और उससे हम देखते हैं तलवार के जैसे वो तेज करना है तो आग में डाल देते हैं. ಅದನ್ನ ಕೋಲ್ಗೆ ಏನ್ ಹೇಳ್ತಾರೆ, ಇಜ್ಜಿಲನ್ನು ಹೆಚ್ಚಿಸಿ, ಬೆಂಕಿ ಹೆಚ್ಚಿಸಿ ಅಲ್ಲಿ ಇಡ್ತಾರೆ. और कोयले को अगर हम देखते हैं डालकर आग लगाकर वो वहाँ रखते हैं. ಒಂದ್ 2 ನಿಮಿಷ ಇಟ್ರೆ, और 2 मिनट रखे तो ಮುಟ್ಟಿದ ತಕ್ಷಣ ಸ್ವಲ್ಪ ಬಿಸಿ, और छुड़िए तो थोड़ा गर्म होता है. ಅದೇ ಕಬ್ಬಿಣನ ಸ್ವಲ್ಪ ಹೊತ್ತು ಇಟ್ರೆ, और वही लोहे को और भी रखे तो ಸ್ವಲ್ಪ ಕೂಡ ಜಾಸ್ತಿ ಬಿಸಿ, और थोड़ा ज्यादा गर्म. 1 ಅವರ್ 2 ಅವರ್ ಅಲ್ಲಿ ಇಟ್ಬಿಟ್ರೆ, और 1 घंटा 2 घंटा रखे तो ಕಬ್ಬಿಣ ಯಾವುದು ಬೆಂಕಿ ಯಾವುದು ಅಂತ ಗೊತ್ತಾಗಲ್ಲ. और लोहा कौन सा है और आग कौन सा नहीं मालूम पड़ता. ಕಮ್ ಆನ್, हालेलुया. ಫ್ರೈಡೆ ಒಂದು 2 ಅವರ್ ಬ್ಲೆಸ್ಡ್ ಬಿ ಲೋ, ಕಮ್ ಆನ್, ಅದ್ರಲ್ಲಿ ಏನು ನಡೆಯಲ್ಲ. और आप सिर्फ फ्राइडे तो 2 घंटा सिर्फ प्रभु की स्तुति ऐसा कहते तो कुछ भी नहीं चलेगा. ಕಮ್ ಆನ್, प्रभु की स्तुति हो. ಫ್ರೈಡೆ ಮಾತ್ರ, ಸಂಡೇ ಮಾತ್ರ ಸ್ವಲ್ಪ ಹೊತ್ತು ಅಲ್ಲೇಲೂಯಾ ಸ್ತುತಿ ಗಾಯೆ, ಅದ್ರ ಜೊತೆಗೆ ನಾವು ಹಾಯ್ ಹಾಯ್, ಏನು ಆಗಲ್ಲ.
2 ನಿಮಿಷ ಬೆಂಕಿಲಿ ಬಿಸಿ, ಓ ಚೆನ್ನಾಗಿತ್ತು ಬ್ರದರ್ ಸರ್ವಿಸ್, ಮತ್ತೆ ಅಲ್ಲಿ ಮನೆಗೆ ಹೋದಾದ್ಮೇಲೆ ತಣ್ಣಗೆ ಮತ್ತೆ ಅದೇ ಅವಸ್ಥೆ. और 2 घंटा संडे या हम देखते हैं फ्राइडे के दिन आप यहाँ आकर परमेश्वर की स्तुति करने सके तो कुछ भी नहीं होगा, घर पे या तो फिर से वैसे ही होगा ठंडा. ಬೆಂಕಿಲೇ ವಾಸ ಮಾಡಬೇಕು. लेकिन उस आग में ही आप वास करना चाहिए. ಪವಿತ್ರ ಆತ್ಮದಿಂದ ನಾವು ಭರಿತರಾಗಿ ಯಾವಾಗಲೂ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾವರಾಗಿರಬೇಕು. और पवित्र आत्मा से भरपूर होकर हमेशा अन्य भाषा में प्रार्थना करना चाहिए. ಆ ಬೆಂಕಿ ಯಾವಾಗಲೂ ನಿಮ್ಮ ಮೇಲೆ ಇರುವಾಗ ನೀವು ಸರಿ ಬೆಂಕಿ ಆಗ್ತೀರಾ. और वो बेंकी आपके ऊपर रहते से हमेशा आप भी बेंकी आप आग होगा. हालेलुया हालेलुया. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? और कितने को अर्थ हो रहा है? ಬ್ರದರ್ಸ್ ಫ್ರೈಡೆ ಆಗಿದ ತಕ್ಷಣ ಸ್ಯಾಟರ್ಡೆ ಸ್ವಲ್ಪ ದಿವಸ ಬಿಸಿ ಇದೆ, ಸ್ವಲ್ಪ ಅನ್ಯ ಭಾಷೆ ಇದೆ, ಮಂಡೇ ಸಂಡೇ ಮತ್ತೆ ಕೆಲಸಕ್ಕೆ ಹೋಗುವಾಗ ಗಾಡಿ ಪಂಚರ್. और फ्राइडे होने के बाद सैटरडे थोड़ा अभिषेक है, लेकिन मंडे संडे फिर से काम पे जाते समय गाड़ी पंचर. ಇವತ್ತು ರಾತ್ರಿ ಎಷ್ಟು ಜನ ನೀವು ತಯಾರಾಗಿದ್ರೆ ಕರ್ತನೇ ನಾನು ಇಲ್ಲಿಂದ ಹೋಗುವಾಗ ಹೊಸ ನೂತನ ಅಭಿಷೇಕದಿಂದ ಹೋಗಬೇಕು. और इस सांझ के समय कितने जन तैयार है कि यहाँ से जाते समय का नया अभिषेक के साथ जाएंगे. ಪವಿತ್ರ ಆತ್ಮನ ಬೆಂಕಿ ಕಡಿಮೆ ಆಗಬಾರದು. और पवित्र आत्मा का आग कम नहीं होना चाहिए. ಶಕ್ತಿ ಕಡಿಮೆ ಆಗಬಾರದು. और शक्ति कम नहीं होना चाहिए. ನಾವೆಲ್ಲರೂ ದೇವರ ಸಂಧಾನದಲ್ಲಿ ನಿಂತ್ಕೊಳ್ಳೋಣ. ನಾನು ಮೆಸೇಜ್ ಕಂಪ್ಲೀಟ್ ಮಾಡಿಲ್ಲ ನಾನು. और परमेश्वर सम्मुख में खड़े रहेंगे. ಬಟ್ ಇವತ್ತು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. लेकिन आज के दिन आपके लिए प्रार्थना ದೇವರ ಮಕ್ಕಳು ನಾವು ತಿಳ್ಕೊಬೇಕು, ಪವಿತ್ರ ಆತ್ಮನ ಶಕ್ತಿ ಇಲ್ಲದಿರ ನಾವು ಏನು ಮಾಡಕ್ಕೆ ಆಗೋದಿಲ್ಲ. आप सब समझना चाहिए कि पवित्र आत्मा की शक्ति के बिना कुछ नहीं कर सकते. ಅಭಿಷೇಕ ಇಲ್ಲದಿರ ಏನು ಮಾಡಕ್ಕೆ ಆಗೋದಿಲ್ಲ. और अभिषेक नहीं तो कुछ नहीं कर सकते. ದೇವರ ರಾಜ್ಯದಲ್ಲಿ ನೀವು ಅದ್ಭುತ ಸೂಚಕ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೀವು ನೋಡಬೇಕಾದ್ರೆ ದೇವರ ರಾಜ್ಯದಲ್ಲಿ ಇರುವಂತ ಶಕ್ತಿ ನಾವು ಹೊಂದಿಕೊಳ್ಳಬೇಕು. और परमेश्वर के राज्य में का चमत्कार और अद्भुत कार्य देखना है तो परमेश्वर की शक्ति को पाना ही है. Oh, we thank you Jesus. प्रभु की स्तुति हो. ದೇವರ ಶಕ್ತಿ ಹೊಂದ್ಕೊಬೇಕಂತ ಆಸೆ ಪಡೋರೆಲ್ಲ ದಯವಿಟ್ಟು ದೇವರ ಸಂಧಾನದಲ್ಲಿ ಓಡಿ ಬನ್ನಿ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ शक्ति के पाने की आशा रखते हो, परमेश्वर के सम्मुख में आगे आए. ವರ್ಷಿಪ್ ಲೀಡ್ ಮಾಡೋರು ದಯವಿಟ್ಟು ನಾವು ಸ್ತೋತ್ರ ಅಲ್ಲಿ ಹತ್ರ ಇರೋದಾದ್ರೆ ಒಬ್ರು ಮ್ಯೂಸಿಕ್ ಮೇಲೆ ಮತ್ತೆ ಒಬ್ರು ವರ್ಷಿಪ್ ಲೀಡರ್ ಮಾತ್ರ ಸಾಕು, ಬಾಕಿ ಎಲ್ಲರೂ ಓಡ್ ಬನ್ನಿ. आप सब यहाँ आए. ದೇವರ ಶಕ್ತಿ ಹೊಂದ್ಕೊಬೇಕಂತ ಆಸೆ ಪಡೋರೆಲ್ಲರೂ ಕಮ್. और परमेश्वर शक्ति की आशा करने वाले ಮಹಾನ್ ದೆಲೆರೆ ಯಾಂತೋ ದೇವರ ಆತ್ಮನ ಶಕ್ತಿ ಇದ್ದರೆ ನಾವೇನು ಮಾಡಕ್ಕೆ ಆಗೋದಿಲ್ಲ. और परमेश्वर की आत्मा की शक्ति नहीं तो हम कुछ नहीं कर सकते. ಯೇಸು ಸ್ವಾಮಿ ದೇವರ ಪುತ್ರ ದೇವ ಕುಮಾರನು. और यीशु मसीह हम देखते परमेश्वर के पुत्र है. ಯೇಸು ಸ್ವಾಮಿ ದೇವರ ಕುಮಾರನು. और यीशु मसीह हम देखते परमेश्वर का कुमार है. ಆತನು ಪವಿತ್ರ ಆತ್ಮನ ಅಭಿಷೇಕದ ಶಕ್ತಿ ಹೊಂದಿಕೊಂಡಿದೆ, ಆದ್ರೆ ನಮಗೆ ಎಷ್ಟು ಅವಶ್ಯಕತೆ ಆಗಿದೆ. और उसने पवित्र आत्मा का अभिषेक को पाया तो हमें कितना जरूरी है. If Jesus needed that Holy Ghost anointing and power, how much more we need the Holy Ghost power in our life. और जीसस को यीशु मसीह को अगर उस अभिषेक चाहिए तो हमें कितना चाहिए पवित्र आत्मा का अभिषेक. ಈಗಲೂ ದೇವರ ಅಭಿಷೇಕದ ಶಕ್ತಿ ನಮ್ಮ ಜೀವನದಲ್ಲಿ ವ್ಯಾಪರಿಸಕ್ಕೆ ಹೋಗುತ್ತೆ. और पवित्र आत्मा का शक्ति आज के हमारे जीवन में चल रहा है. No beats, maybe after some time. But ಇವತ್ತು ಸ್ತೋತ್ರ ಎಲ್ಲರೂ ಒಂದು ನಿಮಿಷ ಬಾಯಿ ತೆಗೆದು ನಾವು ಸ್ತೋತ್ರ ಮಾಡಕ್ಕೆ ಹೋಗ್ತಾ ಇದೀವಿ. और सब लोग अपना मुंह खोल के परमेश्वर की स्तुति करेंगे. ಒಂದೇ ಕಡೆ ಬಂದ್ರು, ಒಂದೇ ಮನಸ್ಸಿನಿಂದ. और सब एक ही जगह पे एक ही मन से. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. और परमेश्वर के वचन में लिखा है, ಕೇಳಿರಿ ಅವಾಗ ನಿಮಗೆ ದೊರಕುತ್ತದೆ. आप मांगे तो आपको मिला जाएगा. ನೀವು ಮೀನನ್ನು ಕೇಳಿದ್ರೆ ದೇವರು ಸರ್ಪವನ್ನು ಕೊಡೋದಿಲ್ಲ. और आप मछली मांगे तो आपको सांप नहीं दिया जाएगा. ನಿಮಗೆ ನೀವು ದೇವರ ಹತ್ರ ಪವಿತ್ರ ಆತ್ಮನನ್ನು ಕೇಳೋದಾದ್ರೆ ದೇವರು ನಿಮಗೆ ಅಶುದ್ಧಾತ್ಮನನ್ನು ಕೊಡೋದಿಲ್ಲ. और आप परमेश्वर के पास पवित्र आत्मा को मांगते तो आपका अशुद्ध आत्मा नहीं देगा. ನೀವು ದೇವರ ಆತ್ಮನಿಂದ ದೇವರ ಬೆಂಕಿ ನೀವು ಕೇಳೋದಾದ್ರೆ ದೇವರು ನಿಮಗೆ ಬೇರೆ ಅನ್ಯ ಬೆಂಕಿ ಕೊಡೋದಿಲ್ಲ. और आप परमेश्वर के पास परमेश्वर का आत्मा का अग्नि मांगते हैं तो वो आपको और कुछ नहीं देगा. ಈ ಸಾಯಂಕಾಲ ಈ ಸಭೆ ಒಳಗಡೆ ದೇವರ ಅಭಿಷೇಕ ಇಳಿತಾ ಇದೆ. और इस सांझ के समय अभी परमेश्वर का अभिषेक यहाँ उतर कर आ रहा है. ಯಾರೆಲ್ಲ ಬಾಯಿ ತೆಗೆದು ಕೇಳ್ತಾರೋ ದೇವರ ಸ್ತೋತ್ರ, ಇವತ್ತು ನೀವು ದೇವರ ಬಳಿಯಲ್ಲಿ ಕೇಳ್ತಿರೋ ದೇವರು ನಿಮ್ಮನ್ನ ತುಂಬಿಸೋದಕ್ಕೆ ದೇವರು ಶಕ್ತಿಯುಳ್ಳವನಾಗಿದ್ದಾನೆ. आपके मुंह खोलकर आप परमेश्वर के पास मांगे उसको धन्यवाद के तो परमेश्वर आपको भरने वाला है. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. सब लोग अपने आंखों को ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ. और अभिषेक के लिए प्रार्थना कीजिए. ಶಕ್ತಿಗಾಗಿ ಪ್ರಾರ್ಥನೆ ಮಾಡಿ. और शक्ति के लिए प्रार्थना कीजिए. ಬೆಂಕಿಗಾಗಿ ಪ್ರಾರ್ಥನೆ ಮಾಡಿ. और आग के लिए प्रार्थना कीजिए. ಎಲ್ಲರೂ ಪ್ರಾರ್ಥನೆ ಮಾಡಿ. और सब लोग प्रार्थना कीजिए. ಎಲ್ಲರೂ ಪ್ರಾರ್ಥನೆ ಮಾಡಿ. ಕಮ್ ಆನ್, ಎಲ್ಲರೂ ಬಾಯಿ ತೆಗೆದು ಪ್ರಾರ್ಥನೆ ಮಾಡಿ. और सब लोग प्रार्थना कीजिए. And the anointing of God is right here. ದೇವರ ಅಭಿಷೇಕದ ಶಕ್ತಿ ಇಲ್ಲಿದೆ. और परमेश्वर का अभिषेक का शक्ति यहाँ पे ಅಭಿಷೇಕದ ಶಕ್ತಿ ಇಲ್ಲಿದೆ. और अभिषेक का शक्ति यहाँ पे ಎಲ್ಲರೂ ಬಾಯಿ ತೆಗೆದು ಕರಗಳನ್ನು ತಟ್ಟಿ ಸ್ತೋತ್ರ ಬಾಯಿ ತೆಗೆದು ಹೊಂದಿಕೊಳ್ಳಿರಿ. Come on, open up your mouth and receive it. Receive it. ಬಾಯಿ ತೆಗೆದು ಹೇಳಿ, ಕರ್ತನೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಬಾಯಿಯನ್ನು ನೀನು ತೆಗೆದಾದ್ರೆ ನಾನು ಅದನ್ನು ತುಂಬಿಸುತ್ತೇನೆ ಅಂತ. ಬಾಯಿ ತೆಗೆದು ನೀವು ಪ್ರಾರ್ಥನೆ ಮಾಡೋದಾದ್ರೆ ಅನ್ಯ ಭಾಷೆಗಳಿಂದ ಆತನು ತುಂಬಿಸುತ್ತಾನೆ. ಬೆಂಕಿಯಿಂದ ಆತನು ನಿಮ್ಮನ್ನು ತುಂಬಿಸುತ್ತಾನೆ. ಅಭಿಷೇಕದಿಂದ ನಿಮ್ಮನ್ನು ತುಂಬಿಸ್ತಾನೆ. Come on somebody, open up your mouth. Rashalamaha. Take it. ದೇವರ ಆತ್ಮನ ಅಭಿಷೇಕದ ಶಕ್ತಿ, ಸಾಮರ್ಥ್ಯ, ಶಕ್ತಿ, ಬೆಂಕಿ ಅಭಿಷೇಕ ದೇವರ ಮಕ್ಕಳ ಮೇಲೆ ಇಳಿತಾನೆ. Come on somebody, open up your mouth and receive it. Receive it.
Come on, receive it. Receive it. Receive it. Signs and wonders will follow. ಅದ್ಭುತ ಸೂಚಕ ಕಾರ್ಯಗಳು ಸಭೆ ಒಳಗಡೆ ನಿಮ್ಮ ಜೀವನದಲ್ಲಿ और आपके जीवन में. Oh, Rasha Rabba Hasara Kanda. Come on, open up your mouth and pray. Pray, 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 pray. Practice, 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 practice. ಆತನ ಬೆಂಕಿ ಇಳಿತಾ ಇದೆ, ಅಭಿಷೇಕದ ಬಲ ಇಳಿತಾ ಇದೆ, ನಿಮ್ಮ ಮೇಲಿರುವಂತ ನೊಗಗಳು ಮುರಿಯಲ್ಪಡ್ತಾ ಇದೆ. ಪವಿತ್ರಾತ್ಮನ ಅಭಿಷೇಕದಲ್ಲಿ ಶಕ್ತಿಯಲ್ಲಿ ವ್ಯತ್ಯಾಸ ಇದೆ. God, we worship Him. Yes, yes, yes. Take it, take it. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಮಹಿಮೆಯ ಶಕ್ತಿ, ಅಭಿಷೇಕದ ಬಲ. Let the anointing of God flow right now. और परमेश्वर की महिमा उतर कर आए. Sholo ro lo ro koro yante rekhe. Holy Ghost, Holy Ghost. La rakabana zondoroboshe. We worship you, God. We worship you. Yes. Yes. ಆತನ ಬೆಂಕಿ ಇಳಿತಾ ಇದೆ. ಆತನ ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಅಭಿಷೇಕದ ಬೆಂಕಿ ಸಭೆಯಲ್ಲಿ ಇಳಿತಾ ಇದೆ, ಒಬ್ಬೊಬ್ಬರ ಮೇಲೆ ಇಳಿತಾ ಇದೆ. ಹೊಂದಿಕೊಳ್ಳಿರಿ. Receive it. ಶಡಾರಾ ಕಾಂದರೆಬೆ. Yes. Yes, Holy Spirit. ಪವಿತ್ರಾತ್ಮನೇ ತುಂಬಿಸಿ, ತುಂಬಿಸಿ ಅಪ್ಪ, ತುಂಬಿಸಿ ಸ್ವಾಮಿ. ನೂತನ ಅಭಿಷೇಕದಿಂದ, ಬೆಂಕಿಯಿಂದ ತುಂಬಿಸಿ ಸ್ವಾಮಿ. Oh, fire. ಈ ಒಂದು ದಿವಸದಲ್ಲಿ ನಿಲ್ಲಿಸಬಾರದು. और इस समय में नहीं रुकना चाहिए. ಈ ಒಂದು ದಿವಸದಲ್ಲಿ ನಿಲ್ಲಿಸಬಾರದು. एक ही दिन में नहीं रुकना चाहिए. ಮನೆಗೆ ಹೋದ್ರು, ನೀವು ಕೆಲಸದ ಮೇಲೆ ಹೋದ್ರು, ನೀವು ನಿಮ್ಮ ಆತ್ಮದಿಂದ ನೀವು ಪ್ರಾರ್ಥನೆಯಲ್ಲಿ, ಫ್ರೀ ಟೈಮ್ ಅಲ್ಲಿ ನೀವು ಯಾತ್ರೆಯಲ್ಲಿ ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಇರಿ. घर में जाकर आपकी यात्रा में आपके हर एक समय आप प्रार्थना कीजिए. ಪ್ರಾರ್ಥನೆಯಲ್ಲಿದೆ ಶಕ್ತಿ. और प्रार्थना में शक्ति. ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ और प्रार्थना करते ಬೆಂಕಿಯಲ್ಲಿ ನೀವು ಇರ್ತಾ और आग में आप रहते ನೀವೇ ಬೆಂಕಿ ಆಗ್ತೀರಾ. आप भी आग हो जाएंगे. ನೀವು ಪವಿತ್ರಾತ್ಮನು ಹೊಂದಾಗ್ತೀರಾ. आप और पवित्र आत्मा एक हो जाएंगे. ಸೈತಾನ ನಿಮ್ಮ ನೋಡಕ್ ಆಗೋದಿಲ್ಲ. और शैतान को देखने नहीं ಆತ ನೋಡುವಾಗ ನೀವು ಸ್ತೋತ್ರ ಬೆಂಕಿ ಆಗಿರ್ತೀರಾ, ಪವಿತ್ರಾತ್ಮನ ಬೆಂಕಿ ಆಗಿರ್ತೀರಾ. और वो देखते समय आप पवित्र आत्मा का आग होंगे. ನಿಮ್ಮ ಸುತ್ತಲೂ ಬೆಂಕಿ, आपकी चारों ओर ಪವಿತ್ರ ಬೆಂಕಿ ಆಗಿರುತ್ತೆ. और हम देखते पवित्र आग होगा. Thank you. Thank you. Thank you. Listen to me. ನನಗೆ ಅಷ್ಟು ಸಮಯ ಇಲ್ಲಿರೋದ್ರಿಂದ ಅವಸಾನ ಕೊನೆಯದಾಗಿ ಒಂದು ಪ್ರಶ್ನೆ ಕೂಡ. और अंत में प्रश्न पूछते हैं. ಇದರಲ್ಲಿ ಹಾವಿನ ಕಂಚು ಬರೋರು ಕೆಲವೊಬ್ರು ಇದ್ದೀರಾ? ಹಾವಿನ ಕಂಚು. और यहाँ सांप का जो ऐसा कुछ बीमारी के लोग हैं यहाँ. सांप का डरावनी स्वप्न देखते हैं. सांप का डरावनी सपना देखते हैं. I request you to come forward. Come. ಭಯದ ಒಂದು ಅಟ್ಮಾಸ್ಫಿಯರ್ ಇದೆ. ಭಯ ಎಲ್ಲೋದ್ರು ಅಂತ. और किसी को डर लगता है. ಬೇಗ ಬೇಗ ಓಡ್ ಬನ್ನಿ. ಸಮಯ ಇಲ್ಲದ್ರಿಂದ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದೀವಿ. The glory of God. समय नहीं है, इसलिए जल्दी आ जाइए. The power of God is right here. ಅಂತ ಹಾವಿನ ಕನ್ಸಿರೋರು ಭಯದ ಅಟ್ಮಾಸ್ಫಿಯರ್ ಒಂದು ಲೈನ್ ಆಗಿ ನಿಂತ್ಕೊಂಡ್ರೆ ನಾನು ನಿಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀನಿ. ವಾಲಂಟಿಯರ್ಸ್ ಯಾರಾದ್ರೂ ಹಿಂದೆ ನಿಂತ್ಕೊಳ್ಳೋದು ಆದ್ರೆ ಚೆನ್ನಾಗಿರುತ್ತೆ. ವಾಲಂಟಿಯರ್ somebody to usher. ಬೇಗ. और जो स्वप्न देखते हैं, सांप का स्वप्न देखते हैं और जिसे डर लगता है, ऐसा कोई है तो यहाँ लाइन से खड़ा रहिए और उसके पीछे कोई वॉलंटियर. F major. Thank you, Holy Spirit. There is power, wonder working power in the blood of the Lamb. There is power, wonder in the precious blood. ಹಾವಿನ ಕನ್ಸು ಬರೋರು ಫಸ್ಟ್ ಲೈನಲ್ಲಿ ಬರೋದಾದ್ರೆ ನಿಮಗೋಸ್ಕರ ಮೇನ್ ಆಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬರೋಕ್ ಮುಂಚೆ ದೇವರಾತ್ಮ ಹೇಳಿದ್ರು, ಹಾವಿನ ಕನಸಿಂದ ಕಷ್ಟಪಡೋರು, ಹಾವಿನ ಆ ಕಟ್ಟಲಿರೋರನ್ನ ದೇವರು ಇವತ್ತು ಬಿಡುಗಡೆ ಮಾಡ್ತೀನಿ ಅಂತ. ಸಿಸ್ಟರ್ ಕೆನ್ ಕಮ್ ಹಿಯರ್. ಅಪಾರ್ಟ್ ಫ್ರಮ್ ದಟ್ ಬೇಗ ನಾನು ಎಲ್ಲರಿಗೂ ನಾನು ಬೇಕಾದ್ರೆ ಹೊರಗಡೆ ಪ್ರಾರ್ಥನೆ ಮಾಡ್ತೀವಿ. ಬಾಯದಿಂದ ದೇವರು ಬಿಡುಗಡೆ ಕೊಡ್ತಾರೆ. वो पहले आगे आइए. ಬೇಗ. Thank you Lord. There is power in Jesus name. Come on.